गोचरमनेक गुणस्य रूपम् वागीश विष्णुसुरसेवित पादपीठम् वामेन विग्रहवरेण कलत्रवन्तम् वाराणसीपुरपति भज विश्वनाथम्।
ನೀನು ಒಬ್ಬ ಸನ್ಯಾಸಿಯನ್ನು ಮದುವೆಯಾಗಿ ಪತಿ ದೇವರೆಂದು ನಿರ್ಮಿಸಿಬಿಟ್ಟಿ ತಾಯಿ, ನಿರ್ಮಿಸಿಬಿಟ್ಟು. ನನ್ನ ಗಂಡ ಈ ಗಿರಸಾಗರಕ್ಕೆ ದೊರೆ. ಅವನು ಯಾರು ಕೇಳಿದರೂ ಹೊಟ್ಟೆ ತುಂಬ ಅನ್ನ ಹಾಕುವ ರೈತ. ನನ್ನ ಮೈದುನರಾಗಿ ತನ್ನ ಊರ ದಂಡೆಯ ಹೊಲವನ್ನು ಮಾರಿದ್ದಾನೆ. ಅವನ ಕನಸು ನನ್ನ ಸಾಗುವಂತೆ ಮಾಡಮ್ಮ ತಾಯಿ ಎಂದು ನಿನ್ನಲ್ಲಿ ನಾನು ಶರಗೊಡ್ಡಿ ಬೇಡಿಕೊಳ್ಳುವೆ ತಾಯಿ, ಶರಗೊಡ್ಡಿ ಬೇಡಿಕೊಳ್ಳುವೆ. ಜಾನಕಿ, ಜಾನಕಿ, ನಿನ್ನ ಕೃಷ್ಣಾ ತೀರದಲ್ಲಿ ನೆಲೆಸಿರುವಂತ ತಾಯಿ ಓಂಕಾರೇಶ್ವರಲ್ಲಿ ಏನೆಂದು ಬೇಡ್ಕೊಂಡೆ ಜಾನಕಿ? ಸ್ವಾಮಿ, ಸಿದ್ಧಗಂಗಾಚಾರ್ಯರು 100 ವರ್ಷ ಬಾಳಬೇಕಿದ್ದರಲ್ಲ, ಹಾಗೆ ತಮ್ಮನ ಭವಿಷ್ಯಕ್ಕಾಗಿ ತಾವು ಹರಕೆ ಹೊತ್ತಿದ್ರಲ್ಲ, ಆ ಹರಕೆ ಪೂರೈಸಿದರೆ ನಾನು ಗುಡ್ಡದ ತಾಯಿ ನಿನ್ನಲ್ಲಿ ಬಂದು ಸೇವೆ ಸಲ್ಲಿಸುತ್ತೇನೆಂದು ಭಕ್ತಿಯಿಂದ ಬೇಡಿಕೊಂಡೆ ಸ್ವಾಮಿ. ಜಾನಕಿ, ಎಂತ ಆದರ್ಶದ ನುಡಿಗಳನ್ನು ಹೇಳಿದೆ ಜಾನಕಿ ನೀನು. ನಿಜ ಆದರ್ಶದ ನುಡಿಗಳನ್ನು ಹೇಳಿದೆ ಜಾನಕಿ. ನಿಜವಾಗಿ ನನ್ನ ಬಾಳಿನ ದೇವತೆ ಕಣ್ಣೆ ನೀನು, ದೇವತೆ. ಗಂಡನೇ ದೇವರೆಂದು, ಗಂಡನೇ ಸರ್ವಸ್ವ ಎಂದು, ಗಂಡನೇ ಹೆಣ್ಣಿನ ಬಾಳಿಗೆ ಶ್ರೀರಕ್ಷ ಸ್ವಾಮಿ. ನೋಡಿ, 18 ವರ್ಷಗಳ ಒಳಗೆ ಇರುವಾಗ ಹೆಣ್ಣು ತನ್ನ ತವರು ಮನೆಯಲ್ಲಿರುತ್ತದೆ. ಆದರೆ 18 ವರ್ಷ ದಾಟಿದ ನಂತರ ಹೆಣ್ಣು ತನ್ನ ಗಂಡನ ಮನೆಗೆ ಹೋಗ್ತದೆ. ಗಂಡನ ಸೇವೆಯನ್ನು ಮಾಡಿ, ಅತ್ತೆ ಮಾವರ ಸೇವೆಯನ್ನು ಮಾಡಿ, ಸಂಸಾರ ಎಂಬ ನೌಕೆಯನ್ನು ದಾಟಿದಾಗಲೇ ಹೆಣ್ಣಿನ ಜೀವನ ಸಾರ್ಥಕ ಸ್ವಾಮಿ, ಸಾರ್ಥಕ. ಆವಾಗಲೇ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತಂದಂತಾಗುತ್ತದೆ. ನೋಡಿ ಸ್ವಾಮಿ, ಇವತ್ತು ಭೀಮನ ಅಮಾವಾಸ್ಯೆ ಅಲ್ಲವೇ? ಅದಕ್ಕೆ ನಾನು ಗೋಧಿ ಹುಗ್ಗಿ ಹಾಗೂ ಅದೇನು ಅದು ನಿಮಗೆ ಪ್ರಿಯಕರವಾದ ಜೋಳದ ರೊಟ್ಟಿ, ಚಟ್ನಿ ಎಲ್ಲವನ್ನೂ ಮಾಡಿದೆ. ಬನ್ನಿ, ಕೈಕಾಲ ಮುಖವನ್ನು ತೊಳೆದುಕೊಂಡು ಪ್ರಸಾದವನ್ನು ಸ್ವೀಕರಿಸುವಲ್ಲಿ. ಜಾನಕಿ, ಇಂದು ನಿನ್ನ ಮೈದುನ ಶ್ರೀಕಾಂತ್ MBBS ಮುಗಿಸಿಕೊಂಡು ತಾಯಿ ಓಂಕಾರೇಶ್ವರಿ ಜಾತ್ರೆಗೆ ಬರ್ತಾನೆ. ಅವನಿಗೆ ಬೆಲ್ಲದ ಬೇಳೆ ಚಪಾತಿ ಅಂದ್ರೆ ತುಂಬಾನೇ ಇಷ್ಟ ಕಣೆ. ಅವನಿಗೆ ಹೋಗಿ ಬಿಸಿ ಬಿಸಿಯಾದ ಅಡಿಗೆ ಮಾಡಿ. ಜಾನಕಿ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಬಯಸಿದ್ದು ಹಾಲನ್ನ ಅಲ್ಲವೇ? ನೋಡಿ, ಅಂತೂ ನಿಮ್ಮ ಬಯಕೆಯಂತೂ ಈಡೇರಿತು. ನನ್ನ ಮೈದುನ ಈ ಊರಿಗೆ ಒಳ್ಳೆಯ ಡಾಕ್ಟರ್ನಾಗಿ ಈ ಊರಿನ ಸೇವೆ ಸಲ್ಲಿಸಿದರೆ ನಿಮ್ಮ ಕೀರ್ತಿ ತಂದರೆ ನನಗೆ ಅಷ್ಟೇ ಸಾಕು ಸ್ವಾಮಿ, ಅಷ್ಟೇ ಸಾಕು. ಜಾನಕಿ, ಒಂದು ಕಡೆ ಆನಂದದ ಕಣ್ಣೀರು, ಆದರೆ ಒಂದು ಕಡೆ ದುಃಖದ ಕಣ್ಣೀರು. ಜಾನಕಿ, ದುಃಖದ ಕಣ್ಣೀರು. ಸ್ವಾಮಿ, 10 ಹಳ್ಳಿಗೆ ರೈತರಾದ ನೀವು ನಿಮ್ಮ ಕಣ್ಣಲ್ಲೇ ನೀರೇ ಯಾಕೆ ಸ್ವಾಮಿ? ಹೇಳಿ ಸ್ವಾಮಿ, ಹೇಳಿ. ಜಾನಕಿ, ಏನೆಂದು ಹೇಳಲಿ ನಿನ್ನ ಮುಂದೆ ನಾನು? ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ನಮಗೆಲ್ಲರಿಗೂ ಅನ್ನ ಹಾಕಿದ ಈ ಭೂತಾಯಿಯನ್ನು ಮಾರಿ ದೊಡ್ಡ ಡಾಕ್ಟರ್ನಾಗಿ ಮಾಡಿದ ಜಾನಕಿ. ನನ್ನ ತಮ್ಮ ಕಷ್ಟಪಟ್ಟು ಮರಳಿ ಈ ಭೂತಾಯಿಯನ್ನು ಪಡೆಯಬೇಕೆನ್ನುವ ಬಯಕೆಯಾಗಿದೆ ಜಾನಕಿ, ನನ್ನ ಬಯಕೆಯಾಗಿದೆ. ಸ್ವಾಮಿ, ನೀವು ಮಾತ್ರ ದುಃಖಿಸಬೇಡಿ. ನೋಡಿ, ಸತ್ಯ ಹರಿಶ್ಚಂದ್ರನಂತೆ ಬಂದು ನಿಮ್ಮ ಆಸೆಯನ್ನು ಪೂರೈಸುತ್ತಾನೆ ಎಂಬ ನಂಬಿಕೆ ನನ್ನಲ್ಲಿದೆ ಸ್ವಾಮಿ, ನನ್ನಲ್ಲಿದೆ. ನೋಡಿ, ಅದರ ಬಗ್ಗೆ ಎಲ್ಲ ತಲೆ ಕೆಡಿಸಿಕೊಳ್ಳದೆ ಬನ್ನಿ. ಕಣ್ಣೀರು ಹಾಕಬೇಡಿ ಸ್ವಾಮಿ, ಕಣ್ಣೀರು ಹಾಕಬೇಡಿ. ಜಾನಕಿ, ಎಂತ ಆದರ್ಶದ ನಾರಿಯು ಕಣೆ ನೀನು. ನಿಜವಾಗಿ ನನ್ನ ಮನೆಯ ಬಂಗಾರದ ಕಳಸ ಕಣೆ ನೀನು, ಬಂಗಾರದ ಕಳಸ. ಪರರ ಚಿಂತೆಗೆ ನಮಗೆ ಏತಕ್ಕೆ ಬೇಕನ್ನೋ ಈ ಕಾಲದಲ್ಲಿ ನಿಜವಾಗಿ ನನ್ನ ಬಾಳಿನ ಧರ್ಮದ ದೇವತೆ ಕಣೆ ನೀನು, ದೇವತೆ. ನಮಸ್ಕಾರ ರೀ ಧನ್ಯಾರ. ನಮಸ್ಕಾರಿಪ್ಪ. ನಮಸ್ಕಾರ ಲಿಂಗಜ್ಜ, ನಮಸ್ಕಾರ. ನೀವು ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಯಾಕ್ರಿ ಧನ್ಯಾರ, ನನ್ನಿಂದ ಏನಾದ್ರೂ ಕೆಲಸ ಬಿತ್ತೇನ್ರಿಪ್ಪ? ಹೌದು ಲಿಂಗಜ್ಜ, ನನ್ನ ತಮ್ಮ MBBS ಮುಗಿಸಿಕೊಂಡು ಈ ತಾಯಿ ಓಂಕಾರೇಶ್ವರ ಜಾತ್ರೆಗೆ ಬರುತ್ತಿದ್ದಾನೆ. ಅವನನ್ನು ಬೇಗನೆ ಹೋಗಿ ಕರೆದುಕೊಂಡು ಬರುತ್ತಿತ್ತು. ಹೌದಾ ದನಿ, ಈಗ ನನಗೆ ತುಂಬಾ ಸಂತೋಷವಾಯ್ತ್ರಿ ಅಪ್ಪ. ಈ ನಿಮ್ಮ ತ್ಯಾಗದಿಂದ ಶ್ರೀಕಾಂತನಿಯವರು ಡಾಕ್ಟರ್ ಆಗಿ ಬಂದು ಈ ಊರಿನ ಜನರ ಸೇವೆಯನ್ನು ಮಾಡಿ ನೀವು ಮಾಡಿದ ಊರ ಮುಂದಿನ ಹೊಲ ಪುನಃ ಬಿಡಿಸ್ಕೊಂಡು ಅಷ್ಟ ಸಾಕ್ರಿ ಅಪ್ಪ ಧನ್ಯಾರ. ಧನ್ಯಾರ, ಯಾಕ್ರಿ ಅಪ್ಪ ನಿಮ್ಮ ಕಣ್ಣಲ್ಲಿ ನೀರು? ಏನಿಲ್ಲ ಬಿಡು ಲಿಂಗಜ್ಜ, 9 ತಿಂಗಳು ಹೊತ್ತು ಸಾಕಿ ಬೆಳೆಸಿದಂತ ಆ ಹೆತ್ತ ತಂದೆ ತಾಯಿಯರ ನೆನಪಾಯ್ತಪ್ಪ. ಅದಕ್ಕೆ ಸ್ವಲ್ಪ ಕಣ್ಣೀರಲ್ಲಿ ದುಃಖವಾಯ್ತು ಅಷ್ಟೇ. ಅದೇನಿಲ್ಲ ನಿಂಗಜ್ಜ. ನೋಡಿ,
ನಿಮ್ಮ ದಣಿಯರು ರಾತ್ರಿ ಆದರೆ ಸಾಕು ಹೊಲ ಹೊಲ ಅಂತ ಬಡಬಡಿಸ್ತಾರೆ ಆ ನಿಮ್ಮ ದಣಿಯರು. ಹೌದು ತಾಯಿ, 10 ಹಳ್ಳಿಯ ಆದರ್ಶ ರೈತನೆಂದು ಕರೆಸಿಕೊಂಡ್ರೆ ಈ ನಮ್ಮ ದಣಿಯರು ದುಃಖ ಬರುವುದು ಸಹಜ ತಾಯಿ. ದಣಿಯರ ನೀವೇನು ಚಿಂತೆ ಮಾಡಬೇಡ್ರಿ ಅಪ್ಪ, ನಾನಿದ್ದೇನೆ. ಚಿಕ್ಕ ದಣಿಯವರಿಗೆ ನಾನು ತಿಳುವಳಿಕೆಯನ್ನು ಹೇಳಿ ಮರಳಿ ಆ ಹೊಲವನ್ನು ಬಿಡಿಸ್ಕೊಳ್ಳೋ ಜವಾಬ್ದಾರಿ ನನ್ನದು ರೀ ಯಜಮಾನ್ರ, ನನ್ನದು. ನಿಂಗಜ್ಜ, ನೀವು ನಮ್ಮ ಮನೆಯ ಹಿರಿಯ ಸಹೋದರ ಇದ್ದಂತೆ ನಿಂಗಜ್ಜ. ನಿಮ್ಮನ್ನು ಮಾತು ಕೇಳಿ ತುಂಬಾ ಸಂತೋಷವಾಯ್ತು ನಿಂಗಜ್ಜ. ನೀನು ಬೇಗನೆ ಹೋಗಿ ನನ್ನ ತಮ್ಮನನ್ನು ಕರೆದುಕೊಂಡು ಬಂದ್ರೆ ಅಷ್ಟೇ ಸಾಕಪ್ಪ, ಅಷ್ಟೇ ಸಾಕು. ಆಯ್ತ್ರಿ, ಚಿಕ್ಕ ದಣಿಯವ್ರನ್ನ ಈಗ ಹೋಗಿ ಕರ್ಕೊಂಡ್ ಬಂದೇ ಬಿಡ್ತೇನ್ರಿ ಅಪ್ಪ. ಜಾನಕಿ, ಕೇಳಿದೆಯಾ ನಿಂಗಜ್ಜನ ಮಾತು? ನಿಂಗಜ್ಜನ ಮಾತು ಕೇಳಿದರೆ ಮನದಲ್ಲಿರುವ ದುಃಖವೇ ಮಾಯವಾಯ್ತು ಜಾನಕಿ. ಜಾನಕಿ, ಇದೇ ಸಂತೋಷದಲ್ಲಿ ಒಂದು ನಿನ್ನ ಪಾದಗೀತೆ ಕೋಗಿಲೆ ಬರಬಾರದೆ? ಆಯ್ತು ರೀ, ನಿಮ್ಮ ಆಸೆಯಂತೆ ಆಗಲಿ. ಸಂಗಾತಿ 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 ಗಲ್ಲಂತಿ ಗಮ್ಮಂತಿ ಸೇವಂತಿ ಸಂಗಾತಿ 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 ಗಲ್ಲಂತಿ ಗಮ್ಮಂತಿ ಸೇವಂತಿ ಸಹನಾನಿ ನನ್ನ ಸಹಚಾರಿಣಿ ನನ್ನ ಎದೆಯಾಳು ಬೆಳೆಸಾನಿ ಸಹಬಂದಿನಿ ನಡೆಗಳ ಬೆಳಗಿ ಕರೆಗಳ ಕೊಡುಗೆ ಮದವಿರ ಮಣಿ ಸಂಗಾತಿ ಸಂಗಾತಿ ಓ ಸಂಗಾತಿ ಗಲ್ಲಂತಿ ಗಮ್ಮಂತಿ ಓ ಸೇವಂತಿ ಸಂಗಾತಿ 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 ಗಲ್ಲಂತಿ ಗಮ್ಮಂತಿ ಸೇವಂತಿ
La 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 ದನಿಯರ ದನಿಯರ ಅಮರ ಚಿಕ್ಕ ದನಿಯರ ಕರ್ಕೊಂಬಂದಿ ಬರ್ರಿ. ಓ ಮೈದನ ಬಾರಪ್ಪ. ರೀ ರೀ ನಿಮ್ ತಮ್ಮ ಬಂದಿದ್ದಾನೆ, ಬನ್ರಿ ಹೊರಗಡೆ. ಹಾ ಶ್ರೀಕಾಂತ, ಹೇಗಿದೆಯಪ್ಪ? ಚೆನ್ನಾಗಿದೆ ತಾನೇ? ಹಾ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ನೋಡಪ್ಪ, ನಾವು ಚೆನ್ನಾಗಿದ್ದೀವಿ, ನೀನು ಚೆನ್ನಾಗಿದೀಯ ತಾನೆ? ಅದರಲ್ಲಿ ನಿನ್ನ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ? ಅತ್ತಿಗೆ MBBS ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗಿ ಈ ರಮಾಪುರಕ್ಕೆ ಡಾಕ್ಟರ್ ಆಗಿ ಬಂದಿದ್ದೇನೆ. ಓಹ್, ನಾಯಿ ಕಣ್ಣು ನರಿ ಕಣ್ಣು ಯಾವ ಕಣ್ಣು ಬೇದಿರಲಿ ನನ್ನ ಮುತ್ತು ಮೈದನಿಗೆ. ನೋಡಪ್ಪ, ನೀನು ಡಾಕ್ಟರ್ನಾಗಿ ನಿಮ್ಮ ಅಣ್ಣನ ಕೀರ್ತಿ ತಂದರೆ ನನಗೆ ಅಷ್ಟೇ ಸಾಕಪ್ಪ, ಅಷ್ಟೇ ಸಾಕು. ಜಾನಕಿ, ನಿನ್ನ ಮೈದನ ಈಗ ತಾನೇ MBBS ಮುಗಿಸಿಕೊಂಡು ಬಂದಿದ್ದಾನೆ. ಅವನಿಗೆ ಬಿಸಿ ಬಿಸಿಯಾದ ಹಣ್ಣು ಅಡಿಗೆನ ಮಾಡಬಾರದೆ? ಹೌದು ಅತ್ತಿಗೆ, ನಿಮ್ಮ ಕೈ ಅಡುಗೆ ಅಂದ್ರೆ ಅಮೃತ ಇದ್ದ ಹಾಗೆ ಅತ್ತಿಗೆ, ಅಮೃತ ಇದ್ದ ಹಾಗೆ. ದಿನಿಯರ, ನಾನು ನಿಮ್ಗೊಂದು ಮಾತನ್ನು ಕೇಳಬೇಕಾಗೈತಿ, ಕೇಳಿದ್ರಿಯಪ್ಪ. ಹೇಳು ನಿಂಗಜ್ಜ, ನೀನಿನ್ನು ಹೊರಗಿನವನೇನು? ದೊಡ್ಡ ದನಿಯರು 10 ಅಳಿಯ ಆದರ್ಶ ರೈತರಿಯಪ್ಪ. ಹಸಿದು ಬಂದವರಿಗೆ ಅನ್ನದಾನ ಮಾಡಿದವರು. ನನ್ನ ತಮ್ಮ ಡಾಕ್ಟರ್ನಾಗಬೇಕೆಂದು ಎಲ್ಲ ಆಸ್ತಿ ಪಾಸ್ತಿಯನ್ನು ಮಾರಿ ನಿಮಗೆ ವಿದ್ಯಾಭ್ಯಾಸ ಕಲಿಸ್ಯಾರಿಯಪ್ಪ. ನೀವು ಕಷ್ಟಪಟ್ಟು ದುಡಿದು ನೀವು ಮಾಡಿದ ಊರು ಮಂದಿನ ಹೊಲವನ್ನು ಪುನಃ ಬಿಡಿಸ್ಕೊಂಡ್ರೆ ಅಷ್ಟೇ ಸಾಕ್ರಿಯಪ್ಪ. ಧನ್ಯರ ನನ್ನ ಮಾತನಾಗ ತಪ್ಪಿದ್ರೆ ಕ್ಷಮಿಸ್ಬಿಡ್ರಿ ಅಪ್ಪ. ಚೇಚೆ ನಿಂಗಜ್ಜ, ಇದರಲ್ಲಿ ಕ್ಷಮಿಸುವುದೇನಿದೆ ನಿಂಗಜ್ಜ? ನನ್ನ ಆಸೆಯೂ ಅದೇ ಆಗಿದೆ. ಎಲ್ಲದಕ್ಕೂ ಆ ತಾಯಿ ಓಂಕಾರೇಶ್ವರಿ ದಯೆ ಇರಬೇಕು ಅಷ್ಟೇ. ನಿಂಗಜ್ಜ ಈಗ ತಾನೇ MBBS ಮುಗಿಸ್ಕೊಂಡು ಬಂದಿದ್ದಾನೆ. ಅವನಿಗೊಂದು ಮೊದಲು ಮದುವೆ ಮಾಡಬೇಕು, ಏನಂತೀಯ ಜಾನಕಿ? ಹೌದ್ರಿ, ತುಂಬಾ ಒಳ್ಳೆಯ ವಿಷಯ. ನೋಡಿ, ನಾವು ನೌಕರಿಯಿಂದ ಕನ್ಯೆಯನ್ನು ನೋಡಿ ಇವನಿಗೆ ಮದುವೆ ಮಾಡಿದ್ರಿ, ತುಂಬಾ ಒಳ್ಳೇದಾಗುತ್ತೆ. ಏನಂತೀರಾ? ಅತ್ತಿಗೆ, ನೀವು ಹೇಳಿದ್ರೆ ಕೇಳಲ್ವಾ? ಹಿರಿಯರು ಹೇಳಂತೆ ಕೇಳುವುದು ನಮ್ಮ ಧರ್ಮ. ಹಾಗಾದರೆ ಒಂದು ಒಳ್ಳೆ ಮನೆತನದ ಮದುವೆ ಹುಡುಗಿಯನ್ನು ನೋಡಿ ಮದುವೆ ಮಾಡಿದ್ರಂತಾಯ್ತು. ಅದರಲ್ಲಿ ಮೈದುನ 18 ವರ್ಷದ ನಂತರ RCB ಗೆದ್ದಿದೆಯಲ್ಲ, ಏನಂತ ತುಂಬಾ ಖುಷಿ ಆಗಿರ್ಬೇಕು. ಅತ್ತಿಗೆ, ಫುಲ್ ಖುಷಿ. ನೋಡಪ್ಪ ಮೈದುನ, ಇದೇ ಸಂತೋಷ ಸಮಯದಲ್ಲಿ ಎಲ್ಲರೂ ಹಾಡಿ ಕುಣಿಯೋಣ. ನಾನು ಅದನ್ನೇ ಕಾಯ್ತಾ ಇದ್ದೆ ಅತ್ತಿಗೆ. RCB ಖುಷಿಗೆ ಮೈದುನ ತುಂಬಾ ಸ್ಟ್ರಾಂಗ್ ಆಗಿ ಬಂದಾರ ಅಕ್ಕಂದ್ರ. ದೇವರು ಬಂದರು ನಾಚಲೇಬೇಕು.
ತುಂಬಾ ಹೊಟ್ಟೆ ಹಸಿತೈತೆ. ನಡಿಯಪ್ಪ ನಿಲ್ಲಿ, ಬಿಸಿ ಬಿಸಿ ಅಡುಗೆ ಮಾಡಿದ್ದೇನೆ, ಊಟ ಮಾಡೋಣ. ಅದಕ್ಕೆ ನಂಗೆ ಚಪಾತಿ ಬೆಲ್ಲ ಬೆಳಿಲೇಬೇಕು. ಅದನ್ನೇ ಮಾಡಿದ್ದೇನಪ್ಪ. ಆಯ್ತು ನಡಿ ಹೋಗೋಣ. ಗುಂಡಾಗಿರಿ ಮಾಡೋರ್ ಮುಂದೆ ಗಾಂಧಿಗಿರಿ ಕೆಲ್ಸಕ್ಕೆ ಬರಲ್ಲ. ಏನಿದ್ರು ಬಚ್ಚನ್ಗಿರಿನೇ ತೋರಿಸ್ಬೇಕು. ಮೈ ನೇಮ್ ಇಸ್ ಜನಾರ್ದನ್. ಇದರ ಅರ್ಥ ಯಾರಿಗಾದರೂ ಗೊತ್ತೇ? ಹೇಳುತ್ತೇನೆ, ಚಿತ್ತು ಚಿತ್ತು ಕೊಟ್ಟು ಕೇಳಿ. ಜೈ ಅಂದರೆ ಜಗದೇಕ ವೀರ, ನಾಯ ಅಂದರೆ ನಾಯಕ, ದಯ ಅಂದರೆ ಧನವಂತ, ನಯ ಅಂದರೆ ನವ ತರುಣ. ಅಂದು ನನ್ನ ಮನಗದ್ದ ಮನಮೋಹಿನಿ ಜಾನಕಿ ಎಂದು ರಾಮಾಪುರದ ರಮಾನಂದನ ಹೆಂಡತಿ. ಸೃಷ್ಟಿಕರ್ತ ಸುಂದರವಾದ ಹೂಗಳನ್ನು ಸೃಷ್ಟಿ ಮಾಡಿದ್ದಾನೆ. ಅವುಗಳನ್ನು ಕಿತ್ತಲು ಹೋದರೆ ಅವುಗಳು ಸುತ್ತಲೂ ಮುಳ್ಳಿನ ಬೇಲಿಯನ್ನು ಹೆಣೆದಿದ್ದಾನೆ ಆ ಬ್ರಹ್ಮ. ಜಾನಕಿ, ಏನು ನಿನ್ನ ತೊಂಡೆ ಹಣ್ಣಿನಂತಿರುವ ಕೆಂದುಟೆ, ದಾಳಿಂಬರ ಬೀಜದಂತಿರುವ ವಾಹನಗಳು, ಮೈಸೂರು ಮಂದಿಗೆ ಸೀರೆ ಬನಾರಸ್ ಧರಿಸಿಕೊಂಡು ಗಲ್ಗಲ್ಲನ ಒಳಗೆ ಜನದ ಎಣ್ಣಂತರ
ಪಾಪ ಪುಣ್ಯದ ಅರಿವು ನನಗಿಲ್ಲ, ಕರತಿ ಎಂಬ ವಿಚಾರವೂ ಕೂಡ ಇಲ್ಲ. ಕೀರ್ತಿ ಎಂಬ ಕೀರ್ತಿಗಳ ಅವಲೋಕನ ನನಗೆ ಬೇಕಿಲ್ಲ. ಬಯಸಿದ್ದನ್ನು ಬಿಡಲಾರ ಈ ಜಗದೇಕ ವೀರ ಜನಾರ್ದನ. पहले देखता नहीं है, देख लिया तो छोड़ना नहीं. ಮೊದಲು ನೋಡಲ್ಲ, ನೋಡಿದ ಮೇಲೆ ಬಿಡೋ ಮಾತೇ ಇಲ್ಲ. शरणं गच्छामि धर्मं शरणं गच्छामि आत्मं शरणं गच्छामि ಏನಪ್ಪ ಈ ಕವಿಗಳ ರಾಜಕಾರಣಿ ಬಾಯಿಂದ ಬರುವ ಇಂಥ ಧರ್ಮದ ಶ್ಲೋಕ ಇದು ಕಲಿಯುಗ ಕರಾಳ ಕಲಿಯುಗ ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ. ತಲೆ ಹಿಡಿಯರ ಯುಗ, ತಲೆ ತೆಗೆಯರ ಯುಗ, ತಲೆ ಕತ್ತರಿಸರ ಯುಗ. 5 ವರ್ಷಕ್ಕೊಮ್ಮೆ ಚುನಾವಣೆ ಬರುತ್ತೆ. ಬಂದ ಮೇಲೆ ಅದರದ್ದೇ ಒಂದು ಹವ ಇರುತ್ತೆ. ಸುನಾಮಿ ಸೂತ್ರಗಳು ಯಾವಾಗೋ ಬೀಸುತ್ತೆ. ಮೇಲೆ ಅದರದ್ದೇ ಒಂದು ಹವ ಇರುತ್ತೆ. ಈ ಕಲಿಯುಗದಲ್ಲಿ, ಈ ರಾಮಾಪುರದಲ್ಲಿ ಈ ಚಕ್ರವರ್ತಿ ದೇಹ ರಾಮಾಯಣದಲ್ಲಿ ರಾವಣ ಖಳನಾಯಕನಾಗಿ, ಮಹಾಭಾರತದಲ್ಲಿ ಶಕುನಿ ಖಳನಾಯಕನಾಗಿದ್ದನಂತೆ. ಆದರೆ ಈಗ ಈ ರಾಮಾಪುರದಲ್ಲಿ ಚಕ್ರವರ್ತಿ ಖಳನಾಯಕನಾಗಿ ಕಣ್ಣಿಡಿದು ಕಣ್ಣ ಮುಚ್ಚಲ ಆಟವನ್ನು ಆಡಿ ಆನಂದ ಸಾಗರದಲ್ಲಿ ಕಾಲ ಕಳೆಯಲೇಬೇಕು. ಈ ಉಸಿರಿಗೆ ಉಸಿರೇ ಬರು ಲೆಕ್ಕಿಸಲವರು ಜನು ಮಗು ಜೊತೆ
ಮುಂಬರುವ ಚುನಾವಣೆಯಲ್ಲಿ ಏಕಚಕ್ರಾಧಿಪತಿಯಾಗಿ ಮೆರೆಯಲೇಬೇಕು. ಕಿತಾಪತಿ, ಏ ಕಿತಾಪತಿ, ಹೇಳ್ರಪ್ಪರ ಏನ್ ಕರೆದ್ರೆ ಬೆಂಗಳೂರಿಗೆ ಹೋಗಿ ಬರುತ್ತೇನೆ ಎಂದು ಹೇಳುವ ಜನಾರ್ದನ್ ಇನ್ನೂ ಏಕೆ ಬರಲಿಲ್ಲ? ಅವನ ಜನಾರ್ದನಿಗೆ 1000 ಸಲ ಹೇಳಿನಿ, ಹುಡುಗಿಯರ್ ಬೆನ್ ಹತ್ಬೇಡ, ಹುಡುಗಿಯರ್ ಬೆನ್ ಹತ್ಬೇಡ, ಡೇಂಜರ್ ಅಂತ ಹೇಳಿ. ಆದ್ರೂ ಮಗ ಅಲ್ಲಿ ಇಲ್ಲಿ ಆ ಸಂಧಿ ಈ ಸಂಧಿ ಛತ್ರ ಸಂಧಿ ಆದತ್ ಹೇಳಿ ನೋಡ್ಕೊತಾನೆ ಕುಂತು ಬಿಟ್ಟಿರ್ತಾನ್ರಿ. ದೌಡ್ ಬರಾಕ ಆಗುದಿಲ್ಲ. ನೋಡ್ರ ನೆನದವ್ರು ಮನದಾಗ ನಂಗ ಜನಾರ್ದಪ್ಪ ಈ ಕಡೆ ಬರತ್ತಾನ ನೋಡ್ರಿ. ನಮಸ್ಕಾರ MLA ಸಾಹೇಬರಿಗೆ. ನಮಸ್ಕಾರ ಜನಾರ್ದನ್. ನೀನು ಹೋದ ಕೆಲಸ ಹಣ್ಣಾಯಿತೋ ಅಥವಾ ಕಗ್ಗಾಯಿತೋ? ಸಾಹೇಬ್ರಿ, ನಮ್ಮ ಕೆಲಸ ಹೊಳೆಯನ್ನು ಹುಣಸೆ ಹಣ್ಣು ತೊಳೆದಂತಾಯ್ತು ಸಾಹೇಬ್ರಿ. ಏನು ಹೇಳುತ್ತೇವೆ ಜನಾರ್ದನ್? ಈ ಕ್ಷೇತ್ರದ MLA ನಾನು. ನನ್ನ ಕೆಲಸಕ್ಕೆ ಅಡ್ಡಿಪಡಿಸುವುದು ಅಂದರೇನಾ? ಈ ರಾಮಾಪುರದಲ್ಲಿ ಈ ಚಕ್ರವರ್ತಿಯನ್ನು ಗಿರದು ಹಾಕಿಕೊಳ್ಳುವ ಗಂಡದೆಯ ಗುಂಡಿಗೆ ಯಾರಳಿದೆ ಈ ರಾಮಾಪುರದಲ್ಲಿ? ಅದೇ ಸೌಕರ್ಯ 10 ಹಳ್ಳಿಯ ಆದರ್ಶ ರೈತನೆಂದು ಮೆರೆಯುತ್ತಿರುವ ಆ ರಮಾನಂದ ನಾವು ಕಟ್ಟಬೇಕಂದ ಊರ ಮುಂದಿನ ಫ್ಯಾಕ್ಟರಿಯಲ್ಲಿ ಫ್ಯಾಕ್ಟರಿ ಕಟ್ಟೋದ್ರಿಂದ ಪರಿಸರ ಹಾಳಾಗುತ್ತದೆ. ಅದೇ ಜಾಗದಲ್ಲಿ ಕೆರೆ ಕಟ್ಟಬೇಕೆಂದು ಆ ರಾಮಾಪುರ ರೈತರ ಬೇಡಿಕೆ ಆಗಿದೆ. ಅಷ್ಟೇ ಅಲ್ಲದೆ ಸರ್ಕಾರಕ್ಕೆ ವರದಿ ಕೂಡ ಸಲ್ಲಿಸಿದ್ದಾರೆ. ಏ ರಮ್ಯಾ, ಆದರ್ಶ ರೈತನೆಂದು ಸುಮ್ಮಡದ ಮಗನಿ ನನಗೆ ಸವಾಲಾಕುವ ರೈತ ಗುಂಡೆ. ನನಗೆ ಸವಾಲ್ ಹಾಕುವುದು ಒಂದೇ, ಹುತ್ತಿನಲ್ಲಿ ಕೈ ಹಾಕುವುದು ಒಂದೇ. ಏ ರಮ್ಯಾ, ನಾನಂದರೆ ಸರ್ಕಾರ ಅಂದರೆ ನಾನು. ನನ್ನ ಕೆಲಸಕ್ಕೆ ಅಡ್ಡಿ ಬಂದರೆ, ಗಿರಿ ಪರ್ವತಗಳ ಅಡ್ಡಿ ಬಂದರೂ ಸರಿ, ಈ ಬೆಳೆಯಿಂದ ಮುಕ್ತಿಗೊಳಿಸಬೇಕಾ? ಸಾಬ್ರಿ, ಆ ರಮಾನಂದನ ತಮ್ಮ ಡಾಕ್ಟರ್ ಆಗಿ ಈಗ ತಾನೇ ಊರಿಗೆ ಬಂದಿದ್ದಾನೆ. ಅಣ್ಣ ತಮ್ಮಂದಿರಲ್ಲಿ ವಿಷದ ಬೀಜ ಬಿತ್ತಿ ನಮ್ಮ ಕಾರ್ಯ ಸುಲಭವಾಗಿ ನಡೆಯುವಂತೆ ಮಾಡುತ್ತೇನೆ. ಅದರ ವಿಚಾರ ನನಗೆ ಬಿಟ್ಟು ಬಿಡಿ. ಒಳ್ಳೆಯ ವಿಚಾರ ಜನಾರ್ದನ್. ನಾನು ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿ ಬರುತ್ತೇನೆ. ಬರುವುದರೊಳಗಾಗಿ ಆ ರಮಾನಂದನನ್ನು ಕರೆದುಕೊಂಡು ಬಂದು ಬರುವುದೇ ಮೊದಲು ನಿನ್ನದು. ನನ್ನ ಕಾರ್ಯ ಸಫಲವಾದರೆ ಮುಂಬರುವ ಚುನಾವಣೆಯಲ್ಲಿ ನಿನ್ನನ್ನು ಈ ಕ್ಷೇತ್ರದ MLA ಮಾಡುತ್ತೇನೆ. ನೀವು ನಿಧಾನದಿಂದ ಪ್ರವಾಸ ಮಾಡಿಕೊಂಡು ಬನ್ನಿ. ಅದರ ವಿಚಾರ ನನಗೆ ಬಿಟ್ಟು ಬಿಡಿ.
ಆಯ್ತು ಜನಾರ್ದನ್, ನೀನಿರುವಾಗ ನನಗೆ ಈ ಥರ ಚಿಂತೆ. ನಾನಿನ್ನು ಹೋಗಿ ಬಿಡ್ತೀನಿ. ಕಿತಾಪತಿ, ಕಾರ್ ರೆಡಿ ಮಾಡು. ಈ ಸದ್ಯ ರೆಡಿ ಮಾಡೇ ಬಿಟ್ಟಿನ್ರಿ. ನಿನ್ನನದು ಸಂತೋಷವ ಬಯಸೋರವರಂತೆ ಒಂದು ಕ್ಷಣ ಒಂದರಲ್ಲಿ ಸಹಿಸೋದಿರುವಂತೆ ನೀವು ಉಸಿರಿಗೆ ಉಸಿರೆಡೆವರು ಲೆಕ್ಕಿಸರವರು ಹೋಗ್ಲೇ ಆಮೇಲೆ ಹೋಗ. ಈ ಕಲಿಯುಗದ ಕುಬೇರ ನಾನು ಆಗಬೇಕಾದ್ರೆ ನ್ಯಾಯ ನೀತಿ ಧರ್ಮ ಅಂದು ನಂಬಿ ಕುಳಿತುಕೊಂಡ್ರೆ ತುತ್ತು ತುತ್ತು ಕೂಲಿಗೂ ಗಟ್ಟಿದೆ. ಭಿಕ್ಷುಕರಂತೆ ಭಿಕ್ಷೆ ಬಿಡಬೇಕಾಗುತ್ತದೆ. ನನ್ನ ಬಹು ದಿನಗಳ ಆಸೆಯಂತೆ ಆ ರಮಾನಂದನ ಹೆಂಡತಿ ಜಾನಕಿ ಅವಳನ್ನು ಅನುಭವಿಸದೆ ಬಿಟ್ಟರೆ ನನ್ನ ಹೆಸರು ಜಗದೇಕ ವೀರ ಜನಾರ್ದನೇ ಅಲ್ಲ. ಪಾರ್ವತಿ ಬಾನೆತನಕ್ ಹೋದಾಗ ಗಂಗಾನ್ ಲವ್ ಮಾಡ್ತಿ, ಗಂಗಾ ಬಾನೆತನಕ್ ಹೋದಾಗ ಪಾರ್ವತಿನ ಲವ್ ಮಾಡ್ತಿ. ಗಂಡು ಗಬರು ಹೋಗನಿ, ಆದ್ರ ನಂದೇನೈತಿ ಬಗರಿ. 30 ವರ್ಷ ಆತ್ ಒಂದ್ ಹೆಣ್ಣಿನ ಸಲುವಾಗಿ ಮರಿಗೆ ಸಾಕಾಗಿ. ಮರಿ ಬಿಡಿ ಸಚ್ಚ, ಮರಿ ಬಿಡಿ ಸಚ್ಚ. ಹೇ ಶಂಕರ, ಹಿಂದೊಂದು ಕಾಲದಲ್ಲಿ ವಿಶ್ವಾಮಿತ್ರ ತಪಸ್ಸಿಗೆ ಕೂತಾಗ ಅವನ ತಪಭಂಗ ಮಾಡಲು ಮೇನಕೆಯನ್ನು ಕಳಿಸಿದೆ ಅಂತೆ. ನಾ ಹಿಂಗ ನಾಯಿಗಟ್ಟೆ ತಿರ್ಗಾಡ್ದು ನೋಡಿ ಒಂದ್ ಹುಡುಗಿಯರ ಕಳಿಸು, ನಿಮ್ಗೆ ಯಾಕೆ ಬೇಕದು? ರಮ್ಯಾನರ ಕಳಿಸು, ರಕ್ಷಿತನರ ಕಳಿಸು. ಇವ್ರು ಯಾರೋ ಸಿಗ್ಲಿಕ್ಕಂದ್ರ ಮುಲ್ಲಗಳ ಮಾಬನರ ಕಳಿಸ, ಕಡಿಕ ಮಟ್ಟಿ ಅಯ್ಯೋಮ್ಮನರ ಕಳಿಸ. ನೀ ಯಾಕೆ ಕಳಿಸ್ತೀಯಪ್ಪ? ನಿನಗೇನು ಕೊಳಿ ಮಗೈತಿ? ನಿಮ್ಗೆ ಯಾಕೆ ಬೇಕದು? ಅಗ್ದಿ ಆರಾಮದಿ ನೋಡು ಶಂಕರ, ನನ್ಗೇನು ಅಷ್ಟು ಸುರಸುಂದರವರ್ಗಿ ಹುಡುಗಿಯರು ಬೇಕಾಗಿಲ್ಲ. ಕುಟ್ಯರ ಇರಲಿ, ಕುಂಟ್ಯರ ಇರಲಿ, ಮೂಕೆರ ಇರಲಿ, ಕಿವುಡರ ಇರಲಿ, ಡೂಗರ ಇರಲಿ, ಡುಗಾರರ ಇರಲಿ, ನಿಮ್ಗೆ ಯಾಕೆ ಬೇಕದು? ಒಟ್ಟ ಹೆಣ್ಣಿನ ಆಕಾರ ಒಂದಿದ್ರೆ ಸಾಕು ತಂದೆ. ಬೇಗನೆ ಹೆಣ್ಣನ್ನು ಕರುಣಿಸಿ ನನ್ನನ್ನು ಈ ಬ್ರಹ್ಮಚರ್ಯದಿಂದ ಮುಕ್ತಿ ನೀಡು ತಂದೆ. ಗಿರಸಾರ ಹನುಮಪ್ಪ ಕರುಣಿಸಿ ಕಾಯಪ್ಪ, ಗಿರಸಾರ ಹನುಮಪ್ಪ ಕರುಣಿಸಿ ಕಾಯಪ್ಪ. ವರ್ಷದ ಮ್ಯಾಲ ಎಂದ ಊರಿಗೆ ಬಂದನ ಉದ್ಧಾರ ಮಾಡಪ್ಪ, ವರ್ಷದ ಮ್ಯಾಲ ಎಂದ ಊರಿಗೆ ಬಂದನ ಉದ್ಧಾರ ಮಾಡಪ್ಪ. ಕರುಣಿಸಿ ಕಾಯು ನೀವಾಯು ಪುತ್ರ, ಎಂದ ಬರುವೆ ನಾನು ನಿನ್ನ ಹತ್ರ. ಕರುಣಿಸಿ ಕಾಯು ನೀವಾಯು ಪುತ್ರ, ಎಂದ ಬರುವೆ ನಾನು ನಿನ್ನ ಹತ್ರ. 12ನೇ ಶತಮಾನದಲ್ಲಿ ಬಸವನವರು ಹೇಳಿದಂತೆ ಕಾಯಕ ಕೈಲಾಸವೆಂದು ನೀವು ತಂಡ ಪಿಂಡಗಳಾಗಿ ತಿರುಗಬಾರ್ದಂತೆ 26 ಕೆಲಸ ಚಲೋ ಮಾಡೇನ್ರಿ. ಬರ್ರಿ ಈ ಗಿರ್ಸಾರ್ ಊರಾಗ ಜಾತ್ರೆ ನಡೆದಂಗೈತೆ ನೋಡ್ರಿ. ಕಾಲಿಗೆ ಕಾಲುಂಗ್ರ, ಮೂಗಿಗೆ ನತ್ತು, ಕಿವಿಗೆ ಓಲೆ, ಸೊಂಟಕ್ಕೆ ಪಟ್ಟಿ. ಬರ್ರಿ ಬಾಟ್ಲಿ 2000 ಬಂದಾರ ನೋಡ್ರಿ. ಇದ ಊರಾಗ ಯಾವ್ದಾರ ಒಂದ್ ಚಂದನ್ ಹುಡುಗಿ ನೋಡಿ ಮದ್ವೆ ಆಗಿ ಕೌರವರಂತೆ 101 ಮಕ್ಕಳನ್ನ ಹಡಿಬೇಕಂತ ಮಾಡೀನ್ರಿ. ಗಡಗಡ ಮಾಡಿ ಬಾರಲಿ ಹುಡುಗಿ ಆಡಲು ಚಿರಪಣಿ, ಗಡಗಡ ಮಾಡಿ ಬಾರಲಿ ಹುಡುಗಿ ಆಡಲು ಚಿರಪಣಿ, ಆಡಲು ಚಿರಪಣಿ ಹುಡುಗಿ ಹಚ್ಚುತನ ಚಿರಪಣಿ, ಆಡಲು ಚಿರಪಣಿ ಹುಡುಗಿ ಹಚ್ಚುತನ ಚಿರಪಣಿ. ಹೆಂಗದ್ರಿ ಬಾ RCB ಫ್ಯಾನ್ಸ್? ಹೊಡತಾರ ಇವತ್ತು RCB ಮ್ಯಾಚ್ ಆಡ್ತಾರ. ಎದಕ್ ಬಂದಿ? ಹರ್ಯಾಗ
ಕಿತ್ತೂರ್ ಅದ ನೋಡ. ಅದ್ರೆಲ್ಲ ಹುರ್ಪನ ಮಾಡೋಗಳು ಏ ಸೌಂಡ್ ಇಲ್ಲಪ್ಪ. ನಾನು ಮ್ಯಾಚ್ ಗೆದ್ದು ಖುಷಿ ಒಳಗ ಬಂದ್ಬಿಟ್ಟು ನೀವು ಮಕ್ಕೊಂಡು ಅದ್ರೆ ಬಾಯಿ ತೆಗೆದು ಹಾದಿ ಯವ್ವ. ಗುಮ್ ಸುಮ್ ಕೊಡ್ರಪ್ಪ, ಗುಮ್ಮಿ ಕೈಗೆ ಬಿಟ್ಟನ ಪಕ್ಕಕ್ಕೆ. ಮಾಮ ಇಲ್ಲಿ ಹೊಸ ದೇವಸ್ಥಾನ ಕೇಳಿ ನಾವು ಯಾವ್ದು ಬೇಕಾದ ಬಸ್. ಅಣ್ಣನ ಪಾತಯ್ಯ ಅಪಾತಿತೆ ತೇನ ಅಪಾತಿಯ ಅಪಾತಿತೆ ತೇಕು ಅಪಾತಿತ ಅಪಾತಿ ಕುಟ್ 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 ಅಪಾತಯ್ಯ ಅಣ್ಣನ ಪಾತಯ್ಯ ಅಪಾತಿತೆ ತೇನ ಅಪಾತಿಯ ಅಪಾತಿತೆ ತೇಕು ಅಪಾತಿತ ಅಪಾತಿ ಕುಟ್ ಹೆರಪ್ಪ ಏನ ತಳ ತಳ ಹೊಳಿತವ ಕಲ್ಲ ಹೌದಾ? ನಮ್ಮ ಊರಾಗ ನಿನ್ನಂತ ಮಾಲಿಲ್ಲ. ಏನ ತಳ ತಳ ಹೊಳಿತವ ಕಲ್ಲ ನಮ್ಮ ಊರಾಗ ನಿನ್ನಂತ ಮಾಲಿಲ್ಲ. ಕಣ್ಣಿಗೆ ಹಾಕಿದಿ ಕಾಗಲ ನಿನ್ನ ನೋಡಿ ಹಾಕಿದಿ ಬಾಗಲ. ಕಣ್ಣಿಗೆ ಹಾಕಿದಿ ಕಾಗಲ ನಿನ್ನ ನೋಡಿ ಹಾಕಿದಿ ಬಾಗಲ. ಏನ ತಳ ತಳ ಏನ ತಳ ತಳ ಏನ ತಳ ತಳ ಹೊಳಿತವ ಕಲ್ಲ ನಮ್ಮ ಊರಾಗ ನಿನ್ನಂತ ಮಾಲಿಲ್ಲ. ಮಾಮ ಇವು ಹಳೆವಾಗ್ಯವು, ಹೊಸ ವ್ಯವಸ್ಥೆನ ಹೊಸವು ವ್ಯವಸ್ಥೆ ಯಾವಸ್ ಯಾವಸ್ ಹೇಳಿ ಕೇಳಿ ಮೊದಲು RCB ಫ್ಯಾನ್ಸ್ ನಾವು ನಮ್ಮ ತಂಟೆಗ ಬಂದೆ ನೀನ್ ಹಿಡಿದು ಬಾವು ಕಳಿಸಿ ಬಡ್ಕೊಳಂಗಿಲ್ಲ ಹಂಗ ಬಡ್ಕೊಳಂಗಿಲ್ಲ ಮಾಮ. ಓ ಕೊಡ್ಲಿಕ್ಕ ನಿಮ್ಮವ್ರ ನೀವು ಯಾವಸಲೇ ಕೇಳಂಗಾರ ಈ ಆದಿ ಮ್ಯಾಲ ಶಾದಿ ತೊಡಗಿಲೆ ಮಾಡ್ಯಾರ ಮದುವೆ. ಯಾದಿ ಮ್ಯಾಲ ಶಾದಿ ತೊಡಗಿಲೆ ಮಾಡ್ಯಾರ ಮದುವೆ. ನನಗೆಲ್ಲ ಸತಿ ಪೂರ ಗೊತ್ತಾಗಿದೆ. ನಿಮ್ಮ ಮನೆ ಮನೆ ಕಡಿಯಕ ನನ್ನ ಬೆಣ್ಣ ಹತ್ತಿದಿ. ನನಗೆಲ್ಲ ಸತಿ ಪೂರ ಗೊತ್ತಾಗಿದೆ. ನಿಮ್ಮ ಮನೆ ಮನೆ ಕಡಿಯಕ ನನ್ನ ಬೆಣ್ಣ ಹತ್ತಿದಿ. ಯಾದಿ ಮ್ಯಾಲ ಶಾದಿ ತೊಡಗಿಲೆ ಮಾಡ್ಯಾರ ಮದುವೆ. ಯಾದಿ ಮ್ಯಾಲ ಶಾದಿ ತೊಡಗಿಲೆ ಮಾಡ್ಯಾರ ಪ್ರಿಯಾಸಿರೋಳ ಕುಣಿಯಕ ನಿಂತ್ರ ಜಗದ ಜಿಗಿತಳ ಮೂರ ಬಡತನ ಬಂದ್ರ ಏತನ ಕಾಂತಳ ಪರಿಮಳ. ಪ್ರಿಯಾಸಿರೋಳ ಕುಣಿಯಕ ನಿಂತ್ರ ಜಗದ ಜಿಗಿತಳ ಮೂರ ಏಕಪಶೇಷ ಬಡತನ ಬಂದ್ರ ಏತನ ಕಾಂತಳ ಪರಿಮಳ. ಇಷ್ಟಾಗ ಸಣ್ಣಾಕಿ ಲಾಲಿಪಾಪ ತಿನ್ನಾಕಿ ಆಗ ಕೊಟ್ಟಾಕಿ ಕ್ರೇಜಿನಾಗ ಮೆರಿಯಾಕಿ. ಪ್ರಿಯಾಸಿರೋಳ ಕುಣಿಯಕ ನಿಂತ್ರ ಜಗದ ಜಿಗಿತಳ ಮೂರ ನೀನು ಹಿಡಿದು ಬುರ್ರ ಅನ್ಸೋರು ಯಾರು ಇಲ್ಲ ಯಾಕ ಕೇಳಿಲ್ಲ ನಾ ಹಾಡ್ತಾನೆ. ಬೇಕಾದ ಹಾಡಲ್ಲ ನೀನು. ಮಾವ ನಿನ್ನ ಗ್ಯಾರೇಜ್ದಾಗ ಬಿಟ್ಲೇನ ಗಾಡಿ ಒಳಗ. ಮಾವ ನಿನ್ನ ಕಪಾಟನ್ಯಾಗ ಬಿಟ್ಲೇನ ಗಾಡಿ ಒಳಗ. ಹೆಂಗೆಂಗರ 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 ಆಗತ್ತೆ ಮನದಾಗ. ಬರ್ತೇನ ಹೋಗು ನಡಿ ತೊಗರಿ ಹೊಲದಾಗ. ಮಾವ ನಿನ್ನ ಗ್ಯಾರೇಜ್ದಾಗ ಬಿಟ್ಲೇನ ಗಾಡಿ ಒಳಗ. ಮಾವ ನಿನ್ನ ಗ್ಯಾರೇಜ್ದಾಗ ಬಿಟ್ಲೇನ ಗಾಡಿ ಒಳಗ. ಹೆಂಗೆಂಗರ 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 ಆಗತ್ತೆ ಮನದಾಗ. ಹೋಗು ನಡಿ ಕಬ್ಬಿನ ಸಾಲ್ಯಾಗ. ಬಾಳ ತ್ರಾಸ ಮಾಡ್ಕೋಬೇಡ, ನಾ ಹಾಡ್ತೇನೆ ಕೇಳಿ. ಇವತ್ತು ಹುಡುಗಿ ನಿನ್ನ ಪರಕರದಾಗ ಏನ ಚಂದ ದೇವರ. ಹುಡುಗಿ ನಿನ್ನ ಪರಕರದಾಗ ಏನ ಚಂದ ದೇವರ. ಮೂರ್ ಹತ್ ಮೂರ್ ಹತ್ ಮೂರ್ ಹತ್ ಮೂರ್ ಹತ್ ಪೂಜೆ ಮಾಡುವೆ ಪೂಜರಿ ನಾನಾಗುವೆ. ನಾ ಹುಚ್ಚಿಗಂಡಿ ನೀ ಶಾನ್ಯಾಗಂಡಿ. ನಾ ಒಳ್ಳೆ ಬಂದಲ್ಲ ಹುಚ್ಚರಂಡಿ. ಮಾಮ ಹಾ ಮಾಮ ಓಯ್ ಇದು ಯಾಕೋ ಹುರುಪ್ ಹೇಳುವಂತ ನನಗೆ. ಯಾವತ್ತ ಹುರುಪಿಗೆ ನಾನೇ ಯಾವಸಿಲ್ಲ ಹಾ ಕೇಳಂಗಾರ. ಕರಿತೀನಿ ಬಾರ ಕರಿತೀನಿ ತಾರ ಮಾಸ್ತರ ಮಾಡೋಣ ಆಲ್ ಇಂಡಿಯಾ ಟೂರ್.
ಮನೆಯ ಮುಂದ ನೀರಿಗೆ ಬರ್ತಾಳ ಶಿರಳ ಪೂರಿ ಅಕಿನ ನೋಡಿ ಒದರತೈತಿ ಕೂರಿ ಮರಿ ಮನೆಯ ಮುಂದ ನೀರಿಗೆ ಬರ್ತಾಳ ಶಿರಳ ಪೂರಿ ಅಕಿನ ನೋಡಿ ಒದರತೈತಿ ಕೂರಿ ಮರಿ ಹರ್ಷಳ ಕಕ್ಕರಿ ಬರ್ತಾಳ ರಾತ್ರಿ ಕರಿತಾಳ ನನ್ನ ಸೀರೆ ಮಾಮ ಭದ್ರಮ್ಮನ ಬುಳ್ಳಕ್ಕೆ ಗಾಡಿ ಎತ್ತಿದೆ ಒಂದು ತಿಂಡಿ ಕೆಲ ಪಡ್ಡ 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 ಗಾಡಿ ಪಡ್ಡ 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 ಗಾಡಿ ಪಡ್ಡ 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 ಮಾಮಗಳು ಪಿಕ್ಕಿ ಪಿಕ್ಕಿ ದಡ ದಡ ಮನದಾಗ ಕೈತ ದಡ 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 ಮನದಾಗ ಕೈತ ದಡ 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 ಏ ಮಾಮ 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 ಆಸೆಬೆ ಮಾವ ಏ ಮಾವ ಏ ಮಾವ 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 ಆಸೆಬೆ ಶಿರಳ ಹುಡುಗಿ ಗೆದ್ದಿ ಕೆಂಪನ ಪಡ್ಡಿ ಶಿರಳ ಹುಡುಗಿ ಗೆದ್ದಿ ಕೆಂಪನ ಪಡ್ಡಿ ನೋಡಿ ಸಲ್ಲಾಟ ಹುಡುಗಿ ಈ ನನ್ನ ಚಡ್ಡಿ ನೋಡಿ ಸಲ್ಲಾಟ ಹುಡುಗಿ ಈ ನನ್ನ ಚಡ್ಡಿ ಹೋಗನ್ಯಾಗ ಮೆಂತೈತಿ ಬಂಗಾರ ಕಟ್ಟಿ ಫಾದರು ಕೊಡುದಿಲ್ಲ ಮೂರಕರೆ ಮಡ್ಡಿ ಮಾಮ ನನಗೆಲ್ಲ ಗಿಡ್ಡೆ ಬೇಡ ಅಲ್ಲ ನಂದ ಓ ಹೊಲಸ ಅಲ್ಲ ನಂದ ಹಚ್ಕೊಲ್ಲ ಅಂದ್ರೆ ಯಾರು ಹಚ್ಕೋಬೇಕಂತೀಪ ನಂದ ಯಾರಿಗಾರ ಹಚ್ಚ ನನಗ ಹಚ್ಚ ನಾನು ನಿನಗ ಹಾಕ ತಿಂಡೆ ನಿಂದು ಗಿಟ್ಟಿ ಅನ್ಬೇಡ ಅಂದ್ರೆ ನಾ ಗಿಟ್ರ ಅದಿನೇನು ಗಿಟ್ಟಿ ನಿನ್ನ ದೈವ ಸುಮಾರ ಹಾಕಬೇಡ ಕಣ್ಣೀರ ಬೆಳಗಿಯ ಬಸ್ ಸ್ಟ್ಯಾಂಡ್ ಮುದ್ದಮ್ಮ ಕರ್ಸಿದೆ ನಮ್ಮ ಮನಸ ಮುರಿಯಾಕ ಗಿಟ್ಟಿ ಆಗುವಂತ ಹಾಡಾಕ ಗಿಟ್ಟಿ ನಿನ್ನ ದೈವ ಸುಮಾರ ಹಾಕಬೇಡ ಕಣ್ಣೀರ ಬೆಳಗಿಯ ಬಸ್ ಸ್ಟ್ಯಾಂಡ್ ಮುದ್ದಮ್ಮ ಕರ್ಸಿದೆ ನಮ್ಮ ಮನಸ ಮುರಿಯಾಕ ಗಿಟ್ಟಿ ಆಗುವಂತ ಹಾಡಾಕ ಕರ್ಕೊಂಡ ಬಾರೋ ತಮ್ಮ ಮಾಸ್ತರನ ಪೇಪರ ಬರಿಲಾಕ ಈಗಿನ ಹುಡುಗರು ಸಾಲಿ ಕಲಿಯತಾರ ಜನ ಕಾಯದಕ ಕರ್ಕೊಂಡ ಬಾರೋ ತಮ್ಮ ಮಾಸ್ತರನ ಪೇಪರ ಬರಿಲಾಕ ಈಗಿನ ಹುಡುಗರು ಸಾಲಿ ಕಲಿಯತಾರ ಎಲ್ಲಿ ಕಾಯದಕ ಹಡಿತನಿ ತಡಿ ಬೋರ ಹುಡುಗಿ ಬೆಳತಾವ ತಿಳಿ ನೀರ ತಡಿ ಬೋರ ಹುಡುಗಿ ಬೆಳತಾವ ತಿಳಿ ನೀರ ಹಳಿಯಕ್ಕಿ ಸನಿಪುರ ಸೆಲಿಯಕ್ಕಿ ಬೆಳಗೋರ ನಿನ್ನ ಕೊಡ ತುಂಬುತ್ತಾರ ಹುಡುಗಿ ನಿನ್ನ ಕೊಡ ತುಂಬುತ್ತಾರ ಕೊಡ ತುಂಬುವರ ನನ್ನ ಕೊಡ ತುಂಬು ಅಂತ ಅಂಡಗಚ್ಚಿ ಮಂಡು ಮಿಸಿ ಗಂಡಸರದಾರ ನೀವ್ರಾಗ ಬಾಂದರ ನೋಡೋರ್ ಕೈಯಾಗ ಸಿಕ್ಕು ಅಲ್ಲಪ್ಪ ನಾನು ಊರಾಕತ್ತದ ಗಬ್ರ ಅಲ್ಲ ಮಾಮ ಗಂಟಿ ಬಾಜು ನಿಂತ ಮಾಮ ಬ್ಯಾಡತ್ತ ಗುಮ್ಮಾಕತ್ತಾನ ಈಗ ಹಂಗ ಪೂಚನೇನು ಬಿಡಿಲೇವ್ ನಿನಗೆ ಹೆಂಗ ಆಕತ್ ನೋಡ ಹಂಗ ಮಾಡಿ ಏ ನನಗೆ ರಾತ್ರಿ ಬೇತರ ಮಾಡ್ರಿ ಅಡಿ ಹಂಗ ಹಗಲಿ ಮಾಡಾಕತ್ತೇವ ನೀನು ಕೇಳ ಹಂಗಾರ ಎಬ್ಬಸ್ತೀವಿ ಹತ್ತಿತ್ತು ತಂಡಿ ಬಿಸೋಳಿನ ಗಂಡೆ ಬಾಯಾಗ ಎಡದಿನ ಹುಂಡೇವ ಏ ನಮ್ಮ ಮಣ್ಣಿನ ತೆಂಡಿ ಹತ್ತಿತ್ತು ತಂಡಿ ಬಿಸೋಳಿನ ಗಂಡೆ ಬಾಯಾಗ ಎಡದಿನ ಹುಂಡೇವ ಏ ನಮ್ಮ ಮಣ್ಣಿನ ತೆಂಡಿ ಕಬರ ಗೆಟ್ಟ ಹಾಡ ಬ್ಯಾಡ ಊರ ಬೆಟ್ಟ ಓಡ ಬ್ಯಾಡ ಕಬರ ಗೆಟ್ಟ ಹಾಡ ಬ್ಯಾಡ ಊರ ಬೆಟ್ಟ ಓಡ ಬ್ಯಾಡ ಮೊಗದ ಮ್ಯಾಲ ಗಿರಸಾರೋರದಿಂದ ಪಗಾರ ಕೊಟ್ಟ ಕಳಸತಾರ ದುಡ್ಡ್ಯಾರ್ ನಿಮ್ಮ ಕೊಟ್ಟದ ಎಲ್ಲ ನಮ್ಮ ಕಾಕ ಕೊಡ್ತಾನ ಬ್ಯಾಡ ಮಾತಾರ ಮಾಮ ಬ್ಯಾಡ ಅನ್ನಕತ್ರ ಸಾಕು
ತಕ್ಕ ಓದ್ತಾನ ಹೋದವಳ. ಹಣ್ಣು ಬೇಕೇನ್ರಿ ಯಜಮಾನ್ರೆ? ಯಾ ಹಣ್ಣ್ರಿ ಅವ್? ಯಾ ಹಣ್ಣ ಕಣ್ಣ ಕಿಸಿ ನೀವು ಹೆಂಗ್ ಒದ್ರಿರ ನಿಮ್ ವ್ಯಾಪಾರ ಆಗೋದಲ್ಲ ಬಿಡ್ರಿ. ಮತ್ತೆ ಹೆಂಗ್ ಓದಿರ್ಬೇಕ್ರಿ ಯಜಮಾನ್ರೆ? ಅದ್ರಾಗ ಸ್ವಲ್ಪ ನೋಡಿ ಕರಿಬೇಕ್ರೆ. ಮತ್ತ ಹಣ್ಣು ಬೇಕೇನ್ರಿ ತಮ್ಮರ್ರೆ ಅಣ್ಣರ್ರೆ? ಅಣ್ಣ ತಮ್ಮ ಅಂದ್ರ ನಿಮ್ ವ್ಯಾಪಾರ ಆಕತ್ತೇನ್ರಿ? ಹಾ ಮತ್ತೆ ಹೆಂಗ್ ಅನ್ಬೇಕು? ಮಾಮಾರ ಹಣ್ಣು ಬೇಕಂದ್ರೆ ಅನ್ರಿ ಬೇಕಾದ್ರೆ ನೋಡ್ರಿ ಹಂಗ ನಿಮ್ ಪುಟ್ಟ ನಾನು ಒಂದು ಉಳಿಯಂಗಲ್ಲ. ಹಿಂಗ ರೀ ಮಾಮಾರ ಮಾಮಾರ ಹಾ ಹೇಳ್ರಿ. ನನ್ನ ಪ್ಯಾಡ ತೊಡಗು ಮಾಡ್ಕೊಂಡ ಹಾಕೊಂಡ ಮಾಮಾರ ಹಣ್ಣು ಬೇಕೇನ್ರಿ? ಹಣ್ಣು ಮೊದಲನ್ನ ಫುಲ್ ಹುರ್ಕೊಳಗತ್ತೀನಿ ಇವತ್ತು, ಯಾಕಂದ್ರೆ ಕಪ್ಪೈತೆ ನೋಡು. ಎಂತಾಗಲ್ಲ ಎಂತ ಹಾಕಿದ್ರೆ ಎಲ್ಲ ಹುರ್ಕೊಳ್ಳಲ್ಲ ನಾನು. ಮಾಮ ಈಗ ನಿಂದ ಐತಿ ನೀವು ಹಿಂಗ ನಾ ಕೇಳಿದ್ದು ಕೊಡ್ತೀರೇನ್ರಿ? ನನ್ನ ಅಟ್ಟೆಕ್ಕಿದ್ರೆ ಗ್ಯಾರಂಟಿ ಕೊಡ್ತೀನಿ. ಅಂತ ಅದಾವ್ರಿ ನಿಮ್ಮ ಮತ್ತಕ್ಕರ? ನನ್ನ ಕಡೆ ಉದ್ದುದ್ದನು ಗುಂಡು ಗುಂಡನು ಅದಾವ್. ಮತ್ತ ದುಂಡನು ನ್ಯಾತನು ಇದ್ರ ಕೊಡ್ರಿ. ಇಲ್ಲಿ ಅದಾವ ಹೆಚ್ಚಿಗೆ ಬಿಟ್ಟೀನಿ. ಹೆಚ್ಚಿಗೆ ಬೇಡ್ರಿ ಅವನ್ನ ಯಾಕ ನ್ಯಾತಗ ಹಾಕೋ ಅಟ್ ಇಲ್ಲಿ ಬಿಡು, ನನ್ನ ಹಣ್ಣ ನನ್ನ ಮಾಲ ನನ್ನ ಮರಜಿ ಅಟ್ ಬಿರ್ಸಿರ್ಲಿ. ಇರ್ಲಿ. ಗುಂಡನು ಅದಾವು ಉದ್ದನು ಅದಾವು. ಮತ್ ಗುಂಡನು ಬಾಳ ಬಿರುಸದಾವ್ ಬೇಕೇನ? ಹಾ ನಮ್ಮ ಕೈಯಾಗ ಕೊಟ್ಟ ನೋಡ್ರಿ ಅವು ಬೆಕ್ಕದಂಗಿರ್ಲಿ ಅವು ಹೆಚ್ಚಿಗೆ ಸಣ್ಣ ಮಾಡ್ತಿತ್ತೇವ್ರಿ. ಆಯ್ತು ಬಿಡ್ರಿ, ನಿಮ್ಮ ಕೈಯಾಗ ಕೊಡ್ತೀನಿ. ನಿಮಗೆ ಹೆಂಗ ಗಾವಾಗತ್ಲ ಹಂಗ ಹಿಚ್ಚಿಕ್ಕಿ 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 ತಿನ್ರಿ. ಅಂದಂಗ ನಿಮ್ಮದು ಯಾವ ಊರು? ನೀವ್ ಏನ್ ಕೆಲಸ ಮಾಡ್ತೀರಿ? ನಿಮ್ಮದು ಹೆಸರು ಏನ್ರಿ? ಪಟ್ಟ 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 ಪೂಚ್ರಿ. ನಮ್ಮ ಹೆಸರು ಮೌನೇಶ ಅಂತ. ನಮ್ಮೂರು ಯಾರಿಗ್ ಗೊತ್ತ? ನಮ್ಮ ಕೆಲಸ ಮಾಡೋದು, ಚುಚ್ಚೋದು, ಹಾಕೋದು, ತೆಗಿಯೋದು, ಇರುವುದು. ಅಲ್ರಿ, ನಿಮ್ಮೂರ್ ಹೆಸರು ಕೇಳಿದ್ರೆ ಯಾರಿಗ್ ಗೊತ್ತೋ ಅಂತೀರಿ. ಮತ್ತ ಅದೇನದ ಹಾಕೋದು, ಚುಚ್ಚೋದು, ತೆಗಿಯೋದು, ಎರ್ಸೋದು ಅಂದ್ರೆ ಏನು? ಅತ್ತ ತಪ್ಪು ತಿಳ್ಕೊಬೇಡ್ರಿ. ಕಾಲಿಗೆ ಕಾಲಂಗ್ರಿ, ಕಿವಿಗೆ ಓಲಿರಿ. ಇಲ್ಲ ನೋಡ್ರಿ ಓದಿಗಿದ್ರಿ ಅವ್ನು ವ್ಯಾಪಾರ ಮಾಡಕ್ ತಂದೆ ಅಂದ್ರೆ ನಿನ್ನ ಬರಗೇಟಿನ ತಗೋಣ. ಓ, ನೀವು ಅಕ್ಕನ ಬಂಗಾರ ತೊಡಗು ಮಾಡೋ ಅಕ್ಕ ಸಾಲಿಗೆ ಅಂದಂಗ ಆತು. ಹಾ ಹಂಗಾರ ಮಾಡಿ ಸುತ್ತಲೇನ್ರಿ ಒಗಲ್ಗಾಡ್ರಿ ಮುರಿತಾವ. ಸೇಮ್ ಕತ್ತಿಗತೆ. ನನ್ನ ಅತ್ತೆ ಕುಣಿತನಂತ ಇಲ್ಲಿ ಕರ್ಸ್ಯಾರ ನನ್ನ ಅಕ್ಕನ ಸಾಲಿಗೆ. ಅಕ್ಕ ಒಟ್ಟ ಅಕ್ಕನ ಬಂಗಾರ ತೊಡಗು ಮಾಡೋ ಅಂದಂಗ ಆತ್ ನೀ. ಹಾ ಹಂಗಾರ ಮಾಡಿ ಸುತ್ತಲೇನ್ರಿ? ನಾವು ಮಾಡಿ ಸಿಗೊಂಡ ಚಚ್ಚಿಸ್ಕೊಂಡ ಏನ್ ತೆಳಗ್ ತುತ್ತಿಸ್ಕೊಂಡ್ರು ಏನ್ ಮ್ಯಾಗ ತುತ್ತಿಸ್ಕೊಂಡ್ರು? ನಮಗೆ ಎಲ್ಲಿ ಗಾಮ ಆಕತ್ತಲ್ಲ ಅಲ್ಲಿ ಚುಚ್ಚಿಸ್ಕೊಂಡಿವಿ ಅಂದಂಗ. ಅದೇನ ನಡುವಿಂದಕ್ಕೆ ಹಾರ ಅಂದ್ರಲ್ಲ, ಹಂಗಂದ್ರ ಏನ? ನೀವು ಮದುವೆ ಆಗಿರಿ ಏನ ಏನ ಇಲ್ರಿ? ಮಾಮಾರಿ ಕರೆ ಹೇಳೇನ? ನನಗಿನ್ನ ವಯಸ್ಸ ಅದಕ್ಕ ನಿಮ್ಗೆ ತಡಕೈನ ಹೇಳಿಲ್ಲ ನಾನು. ನನ್ನ ವಯಸ್ಸಿನ ಆಗಸ್ಟ್ 3ಕ್ಕೆ 20 ಸ್ಟಾರ್ಟ್ ಆಕ್ಕವ್ರಿ. ಯಾಕಂದ್ರ ನಂದಿನ ಸಣ್ಣದೈತಿ ವಯಸ್ಸು ಬಾಳ ಒಟ್ಟ ಇನ್ನು 20 ಸ್ಟಾರ್ಟ್ ಆಗಿಲ್ಲ. 19 ಒಳಗದೀನಿ. ಇನ್ನ ಆಗಿಲ್ರಿ. ಯಾಕ? ಮದುವೆ ಆಗಿಲ್ಲಲ್ರಿ ನೀವನ? ಅದಕ್ಕ ನಿಮಗ್ ಗೊತ್ತಿಲ್ರಿ ಹಾರ ಅಂದ್ರೆ ಏನ್ ಅನ್ನೋದು. ಅದರಿ ಮದ್ವಿ ಆದ್ಮ್ಯಾಗ ಕದ ಹಾಕೊಂಡ್ ಪ್ರಶ್ನಾರ್ಥ ಮಾಡ್ತಾರಲ್ರಿ, ಅದಕ್ಕ ಹಾರ ಎತ್ತಾರ್ರಿ. ಅಂದಂಗ ಈ ಜಾತ್ರೆ ಕತ್ಲಾರ ಎಲ್ಲಿ ಮುಕ್ಕೋತೀರ್ರಿ? ಅದ್ರ ತ್ರಾಸ ನಿನಗೆ ಯಾಕೆ ಹೋತಮ್ಮ? ಅಲ್ರಿ ಈ ಗಿರ್ಸಾರ್ ಊರಾಗ ಮೊದ್ಲ ಉಡಾ ಹುಡುಗರು ಬಾಳ ಅದಾರ. ಅಂತ ಬಿರುಸನ್ ಹೋರ್ಗಳು ಯಾವ ಇಲ್ಲ ಅಲ್ಲಿ. ಹೋಗಲಿ ನೋಡ. ಏ ಬಾಯಿ ತೆಗೆದು ಮಾದಿ ಯವ್ವ, ಬಾಯಿ ತೆಗೆದು ಮಾದಿ ಯವ್ವ. ಅವ್ರದ ಬಾಯಿ ತೆಗೆದು ಕಳ್ಸಿನಿ ಯಪ್ಪ. ಬಿರ್ಸದಾರ ಏನ್ ಮಾಡ್ತಾರ? ಬಾಯಿ ತೆಗೆದು ಮಾದಿ ಅನ್ಕೊಂಡ್ರ ಎದ್ರಂದ್ರ ತೆಗೆದು ಎದಕ್ರ ಹಾಕಬೇಡ ನೀ. ನಿನ್ನ ಬಾಳಿಯನ್ನು ಹೆಚ್ಚಿಗೆ ಆಡ್ತಾರ ನೋಡ್. ಈ ಸಿಕ್ಕಿದ್ರೆ ಅವ್ರು ಚಟ್ ಅನ್ಸುತ್ತಾನ ಉಪ್ಪು ಹಚ್ತಿರ್ತೀನಿ ನೆಕ್ ಹಾಕ್ತೀನಿ ನನ್ನ. ಅವ್ರದ್ದು ಹಿಡಿದ ಬಾಂಕ್ ಬಾಂಕ್ ಅನ್ಸಿ ಕೈ ಮುರಿದ ಕೈಲಾಸ ಕಳಿಸ್ತೀನಿ ಮಗನ. ನಮ್ಮನ್ನ ನೋಡ್ರ ನಿಮಗ ಏನ್ ಅನಿಸ್ತತ್ರಿ? ನನಗೇನು ಅನ್ಸಲ್ಲಪ್ಪ, ನೀನು ಬಾಳ ಸಣ್ಣ ಐತೆ ಅನ್ಸದೆ. ಮಾರಿ ಮಾರಿ ನಿಮ್ಮನ್ನ ಮದ್ವೆ ಆಗ್ಬೇಕತ್ ಮಾಡೇನ್ರಿ? ಹೌದಾ? ಹಂಗಾರ ನನಗ 4 ದಿನ ಟೈಮ್ ಕೊಡ್ರಿ, ವಿಚಾರ ಮಾಡಿ ಹೇಳ್ತೀನಿ. ಅಲ್ಲಿವರೆಗೆ ಏನಾದ್ರು ಏನಾದ್ರು ಅಂದ್ರೆ ಏನ? ಏನಾದ್ರು ಒಂದು ಬೆಲ್ಲ ಬೆಲ್ಲ ಅದು ಅಂಗಡಿಯಾಗ ಸಿಗ್ತೈತಿ.
ಬರ್ತೈತೆ ಜೋಕ್ ಮಾರ್ರೆ. ಕಿಸ್ವಾಯಿ ಆ ಬೆಲ್ಲ ತಿನ್ನಾಕ ನಿನ್ನ ಹತ್ರ ಇದ್ದ ಬೆಲ್ಲ ನನ್ನ ಹೃದಯದ ಆನಂದದ ಬೆಲ್ಲ. ಹಂಗನ ಮತ್ತ ಮದುವೆ ಆಗ್ಲಿಲ್ಲ ಆಮೇಲೆ ಕೊಡ್ತೀನಿ ನಿನಗೆ. ಯಾರ ಟಿಂಕ ಚಕ್ಕ ಡ್ಯಾನ್ಸರ್ ಮಾಡ. ಆದ್ರೆ ಡ್ಯಾನ್ಸ್ ಗಿಂತ ಮೊದಲು ಒಂದು ಹೇಳ್ತೀನಿ ಕೇಳು. ಹೇಳ ಹೇಳ ನಾವು ಸೋತ್ರು ಗೆದ್ರು ಹೇಳೋದು ಒಂದೇ. ನಾವು ಸೋತ್ರು ಗೆದ್ರು ಹೇಳೋದು ಒಂದೇ. ಏನ ಸೌಂಡ್ ಇಲ್ಲ, ಹುರುಪಿಲ್ಲ ಇತ್ತಂದ್ರೆ ಎಲ್ಲೈತ್ರ ಹುರುಪರ ಇತ್ತಾಗಿನ ಅಟ್ಟ ಹಾವು ಹಾವು ಅನ್ನಕತ್ತ. ಈ ಕಡೆ ಮಕ್ಕೊಂಡ್ರೇನೆ ನಿಮಗೆ ಆರ್ಸಿಬಿ ಸಂಬಂಧ ಇಲ್ಲ. ಎದಕ್ ಬಂದಿ? ತಿಂದು ಹೆಚ್ಚಾಗಿ ಮಾಮ ಇಲ್ಲಿ ಹೇಳ್ತೀನಿ ಕೇಳು. ಮಣ್ಣು ತೆಗ್ಯಾಕ ಬೇಕು ಜೆಸಿಬಿ, ಮಣ್ಣು ತೆಗ್ಯಾಕ ಬೇಕು ಜೆಸಿಬಿ. ಈ ಸಲ ಕಪ್ಪು ಹೊಡೆದೈತಿ ನಮ್ಮ ಆರ್ಸಿಬಿ. ಈ ವರ್ಷ ಅಲ್ಲ, ಇನ್ನು ಸತತ ವರ್ಷ ನಮ್ಮದೇ ಕಪ್ಪು. ನಾನು ಒಂದು ಹೇಳ್ತೀನಿ. ಹೇತ ಬಿಡು, ಪಟ ಪಟ ಹೇಳು ಮಾಮ, ಲೇಟ್ ಆಕೈತಿ. ಎಲ್ಲಿ ಹೇಳ್ಬೇಕು? ಇಲ್ಲೇ ಹೇತ ಬಿಡು. ಬಳಿಯಾಕ ನೀನ ನೋಡು. ನಿನ್ನವನು ದೊಡ್ಡ ಕೈ ಚಿರಣ ತಂದು ಚಿಂತೆ ಮಾಡ್ಬಿಡ್ ಬಿಡು ಎಬಸ್. ನಾವೊಂದು ಹೇಳ್ತೀನಿ ಆರ್ಸಿಬಿದು. ಅದ ಹೇಳ. ನೀನೇ ನನ್ನ ವೈಫು. ಈ ಸತ್ತ ನಮ್ಮ ಆರ್ಸಿಬಿ ಹೊಡೆದಿದ್ದೆ ಕಪ್ಪು. ಆದ್ರೆ ನಾ ಇನ್ನೊಂದು ಹೇಳ್ತೀನಿ ಕೇಳಲ್ಲ. ಹೇಳ ಬಡ್ಕೋ ಒಟ್ಟು ಎಂಟರ ಬಡಿಸ್ಬೇಕಂತಾನೆ ಮಾಮ. ಗುಂಡಿಗೆ ಇರುತ್ತನ ಗುರಿ ಬಿಡಂಗಿಲ್ಲ, ಗುಂಡಿಗೆ ಇರುತ್ತನ ಗುರಿ ಬಿಡಂಗಿಲ್ಲ. ಈ ಉಸಿರು ಇರುತ್ತನ ಈ ಆರ್ಸಿಬಿ ಮರೆಯಂಗಿಲ್ಲ. ಸೌಂಡ್ ಹೆಂಗೈತಿ ಕೇಳ, ಸೌಂಡ್ ಜರ ಬಿರ್ರಸೈತಿ ಮಾಮ. ಯಾವ ಸೀಡೆ ಹಂಗಾರ ಹಿಡ್ಕೋ. 2020 ಬೇಸಿಗೆ ಕಡೈಲಿ ಮೇಘ ಚಾಕಲೇತ ಹೊರತೀನಿ ಹೂವನ್ನ ಆನೆ ಬಂತಾನೆ ಆಟಾಡಿದ ಮ್ಯಾಗ ಬೇಕಾದ ನೀ ತಿನ್ನ ಹಡಿ ಬಂದು ಗಚ್ಚ. ನೀವು ಬಾರಿ ಟ್ರೆಂಡಿಂಗ್ ಅದಿರಂತ. ಟ್ರೆಂಡಿಂಗ್ ಅಂತ ಇವನು ಕೂಡ ಮಾಡಕ್ ಕರ್ಸ್ಯಾರ. ನಾ ಹೇಳ್ದಂಗ ಮಾಡ್ತಿ. ಏನು ತಿಂದಿತ್ತಂದ್ರ ಇತ್ತಂದ್ರ ತಿಳಿ ತಳಕ್ ಮಾಡಿ ನಿಂದ್ರು ನೋಡು.
ಪಾಯಲ್ಲ ಬಂದೆ 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 ಬೇಡ ನೀ ಏನ ಪುಕ್ಸತಿ ಕುಣಿತಾಳ ಹಂಗ ಗುಮ್ಮ ಕಣಿತೇನ ನೋಡ್ರಿ ಇವ ನೋಡ್ರ ಬ್ಯಾಡ ಬ್ಯಾಡ ಅಂತಾನ ಇವ ನೋಡ್ರ ಜಾಳಸ್ ಅಂತಾನ ನಾವ್ ಅಲ್ಲೇ ಒಳಗ್ ಹೋಗ್ತೀನಿ ಹೋಗಿದ್ದ ಮೊದಲು ಒಂದ್ ಹೇಳಿ ಹೋಗ್ತೀನಿ ಬಯ್ಯನ್ ಹೆಡ್ತಿಗಂತಾರ ಬಾಬಿ ಬಯ್ಯನ್ ಹೆಡ್ತಿಗಂತಾರ ಬಾಬಿ ನಮ್ಮ ಮಾಮನ ಮೈಯಾಗೈತಿ ಬಾಳ ಚರಬಿ ನನ್ನ ಮಾಮನ ಮೈಯಾಗೈತಿ ಬಾಳ ಚರಬಿ ಈ ಸಲ ಕಪ್ಪು ಹೊಡೆದೈತ್ರಿ ನಮ್ಮ ಆರ್ಸಿಬಿ ಕುಪ್ಪಿ ಕಿರ್ತು ಕುಪ್ಪಿ ಕಿರ್ತು ಕುಪ್ಪಿ ಕಿರ್ತು ಸತ್ತು ಮಗಳ ಬೇಬಿ ಏ ಬೇಬಿ ಶಪ್ಪ ಏನ್ರಿ 4 ಕಿಲೋಮೀಟರ್ ಆತ ಪೇಷಂಟ್ ಅದ ಅರ್ಜೆಂಟ್ ಹಡಿ ಹಾಕತೈತಿ ಒಟ್ಟ ದವಾಖಾನೆ ಸಿಗವಲ್ಲ ಹಲೋ ಬೇಬಿ ಏ ಬೇಬಿ ಫೋನರ ಹಚ್ತೀನಿ ತಡ್ರಿ ಹಚ್ಮಿ ಬಡಗ ನಾ ಡಾಕ್ಟರ್ ಫೋನ ಏನು ಕಾಲ್ ಹೊರಾಗ್ತಾವ್ರಿ ಅವನ ಹಿಂಗ ಹಿಂಗಿನಾಗ ಆಗದ ಫೋನ್ ಬಾರಿ ಮೇಂಟೈನ್ ಮಾಡ್ಯಾರ ಬಿಡು ಹಲೋ ಹಲೋ ಹಾ ಯಾರು ಡಾಕ್ಟರ್ ಹಾ ನಾನು ಡಾಕ್ಟರ್ ಮಠ ಸಿಎಂಬಿ ಬೋಳಸ್ ಮಾತಾಡು ನೀನು ಎಮ್ಮೆಯರ ಬೋಳಸ್ ಕತ್ತಿಯರ ಬೋಳಸ್ ನನಗದು ಬೇಕಾಗಿಲ್ಲ ಇಲ್ಲಿ ನಮ್ಮದು ಒಂದು ಅರ್ಜೆಂಟ್ ಪೇಷಂಟ್ ಬಂದೈತಿ ಚೆಕ್ ಮಾಡಿದತ್ತ ನಿಮ್ ದವಾಖಾನೆ ಎಲ್ಲಿತ್ರಿ ನಮ್ಮ ದವಾಖಾನೆ ಇಲ್ಲೇ ಇತ್ತಮ್ಮ ಆದ್ರ ಈಗ ಒಂದ್ 7-8 ಪೇಷಂಟ್ ನೋಡ್ಕ್ಯಾರಿ ಸುಸ್ತಾಗಿ ನಮ್ ಬೀವಿ ಜೊತೆ ಮಾತಾಡ್ಕೊತ ಕುಂತೀನಿ ನಿಂದ ಏನು ಮರ ಒಪ್ಪಾದ್ರೆ ಆಕಿನ ಮನೆಗೆ ಕಳಿಸ್ಬಿಡಿ ಅನ್ಕತ್ತ ನೋಡಲ್ಲ ನಮ್ ಬೀವಿ ಬೇಕತ್ತಾಳ ಮರ ಒಂದ್ ಸ್ವಲ್ಪ ರೆಸ್ಟ್ ಕೊಡಲ್ರಿ ಅಲ್ವ ಏನ್ ಗಂಟು ಬಿದ್ರಿ ಬಿಬಿ ಐತಿ ಏನು ಬಾಬಿ ಐತಿ ಬಾಬಿ ಫುಡ್ಗಣ್ಣಾಗರ ಶಾಸನ ಇರ್ರಿ ಈಗ ಯಾವ ಮೆಟ್ಟಕ್ ಬರ್ಬೇಕು ನಾವು ದೌಡ್ ಬಾ ತಿಳ್ ಬೇಬಿ ಹಲೋ ಏ ನೀ ಏನ್ ಬೇಜಾರ್ ಮಾಡ್ಕೋಬೇಡ ತಡೀಟ ಹಲೋ ಎಲ್ಲಿ ಬರ್ಬೇಕು MB ಬೋಳಾಸ್ ಆಸ್ಪತ್ರೆಗೆ ಮಠ ಆಸ್ಪತ್ರೆ ಐತಲ್ಲ ತಮ್ಮ ಸೀದಾ ಅಲ್ಲಿಗೆ ಬಂದ್ಬಿಡ ಹಾ ಆಯ್ತು ಚಿಕ್ ಡಂಗ್ 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 ಚಿಕ್ ಡಂಗ್ 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 ಚಿಕ್ ಡಂಗ್ 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 ಚಿಕ್ ಡಂಗ್ ಡಂಗ್ ಹಲೋ ಚಿಕ್ ಡಂಗ್ ಡಂಗ್ ಚಿಕ್ ಡಂಗ್ ಗಂಡು ಮಕ್ಕಳ ಹೆರಿಗೆ ಆಸ್ಪತ್ರೆ ಆಸ್ಪತ್ರೆ ಏ ತಮ್ಮ ನೀ ಸಾಲಿಯರ ಕತ್ತಿಲ್ಲ ಆಸ್ಪತ್ರೆ ಅಲ್ಲದ ಆಸ್ಪತ್ರೆನೂ ಅಲ್ಲ ಔಷತ್ರೆನೂ ಅಲ್ಲ ಹಾ ಇಲ್ರಿ ಅಟ ಅರ್ಜೆಂಟ್ ಬರ್ರಿ ನೀ ಹಿಂಗ್ ಹೋದ ಹೋಗಿನ ಮತ್ತ ಸುಮ್ಮನೆ ಮುದೋಡೆ ಕಪ್ಪಡ್ರೆ ಸಿಕ್ಕ ಜೋಕ್ಮಾರ್ಗಳು ಬರ್ತಾರ ನನ್ ಬಿಟ್ಟು ಹೋಗ್ಯಾನೆ ಪೇಷಂಟ್ಗಳು ಇದ್ದಂಗೆ ನಿನಗ ಅವ ಬೇಕಾಯ್ ನಾ ಬೇಕು
ಹಿಂಗ ಹೇಳಿದ್ರೆ ಹೆಂಗ್ ಹೇಳ್ದ ವೃತ್ತಿ ಧರ್ಮ ಐತಿ ನೀರ ಬೈಕೊಂತ ಹೋಗ್ರಿ ನಾ ಹೋಗ್ತೀನಿ ಅವ ಡಾಕ್ಟರ್ ಅಲ್ಲಿ ಒಳಗ ಚಲ್ಲಾಟ್ ನಡ್ಸ್ಯಾನ ಅಳಗಾಲ ಹಚ್ಚಿದ್ನಪ್ಪ ಒಟ್ಟು ಪೂರ ಬಾರೋ ಮರ ಏನ್ ಬೇಬಿ ಅರ ಕೂಡ್ಕೊಂಡ್ರ ಅವ್ರ ಓನ್ ಅರ ಕೂಡ್ಕೊಂಡ್ರ ಇಲ್ಲ ನಮ್ ಪೇಷಂಟ್ ಬಂದೈತಿ ಅಲ್ಪ ತಮ್ಮ ಈಗ ಎಲ್ಲಾನು ನೋಡಿ ಕ್ಯಾರೆ ಆರಾಮ್ ಹೋಗಿ ತಣ್ಣಗ ಒಂದಿಟ್ಟು ಕೂತಿದ್ನಿ ಮರ ನನಗ್ ಕತ್ತ ಆಕೆ ಬಿಟ್ಕೊಟ್ಟು ಮತ್ತೆ ನಾನು ತಣ್ಣ ರೊಟ್ಟಿ ಬಡಿಯೋ ಚೆಕ್ ಮಾಡ್ರಿ ಪಟ್ನ ಅಲ್ಲ ಅಲ್ಲಿ ಹೊರಗ ಕಂಪೌಂಡ್ರ ಒಂದ ಸೌಂಡ್ ಮುದೋ ನಾಯಿಗತ್ತೆ ನಿಂತ ನಾವು ಪರ್ಮಿಷನ್ ತಗೊಂಡು ಒಳಗ್ ಬರ್ಬೇಕು ಅನ್ನೋದು ಗೊತ್ತಿಲ್ಲ ಹೇಳಿ ನಾ ಏನು ಇಲ್ಲ ಯಾವ ಆತ್ಮನೂ ಇಲ್ಲ ಹಳ್ಳ್ಯಾಗ ಹೋಗಿ ಆಸ್ಪತ್ರೆ ಇಟ್ಟ ನಾವು ಖಾಲಿ ಆಗ್ಯವಪ್ಪ ಹುಡುಗಿ ನೋಡಲ್ಲಿ ಹುಡುಗಿ ಎತ್ತ ಬೇಕ ಕಡೆ ಹೊಳ್ಯಾಡ ಕತ್ತು ಬಿಟ್ಟೈತಿ ಅವಾಗ ಒಂದಿಟ್ಟು ಚೆಕ್ ಮಾಡ ಸರ್ಕನ ಹೋಗಿ ಬಿಡ್ತೇವ ನಾವು ಅವಸರ ಮಾಡ್ಬೇಡ ಬೇಬಿ ನೀರು ಕುಡಿತಿ ಹಲೋ ಯಾರು ಏನಾಗೈತೆ ಅಂದಿ ಏನ್ ಹೆಂಡತಿಗೆ ವಾಟ್ ಕಡೆ ಹಾಕತೈತೆ ವಾಟ್ ಕಡಿದ್ರೆ ನಾ ಏನ್ ಮಾಡ್ಲಿ ಡಾಕ್ಟರ್ ಅಂತೇಳಿ ಹೋಗಿ ನಾನ ಡಾಕ್ಟರ್ ಅಲ್ಲ ಏನಾಯ್ತು ಹಲೋ ರೀ ಬಾಳ ಸೀರಿಯಸ್ ಐತಿ ನೀವು ಡಾಕ್ಟರ್ಗೆ ಹುಟ್ಟಿಲ್ಲ ಅನ್ರಿ ನಾ ಡಾಕ್ಟರ್ಗೆ ಹುಟ್ಟಿನ ನಾವು ಡಾಕ್ಟರ್ ಅಲ್ಲ ಹೇಳ್ತಿಲ್ಲ ಅವನು ನಿಂತು ಏನಾಗದೀನಿ ಹಲೋ ನೋಡಪ್ಪ ತಮ್ಮ ನಿಮ್ ಬೀಬಿಗೆ ಹೊಟ್ಟೆರ ಕಡಿಲಿ ಏನು ಮತ್ತೊಂದು ಮುಗ್ದೊಂದಾಗ್ಲಿ ಆಕಿಗೆ ಬಡ ಬಡ ಬೇನ್ಕಾಯಿ ರಸ ಹರಿಸಿ ಕುಡಿಸಿ ಬಿಡ 2 ದಿನದಾಗ ಎಲ್ಲ ಸುದ್ದ ಆಕತಿ ಎಷ್ಟು ಬಿಡ ನೀ ಡಾಕ್ಟರ್ ಅದ ಸುಮ್ ಹಸಿ ಮೆಣಸಿನ್ಕಾಯಿ ಚಟ್ನಿ ಎಲ್ಲಾ ಕಡಿಮೆ ಆಕತ್ತ ಸ್ವಲ್ಪ ನಿಂದ್ರು ಯಾಕೆ ಏನ್ ನಿಂದಿರ್ತಿ ಯಾವ ಹೊತ್ತಕ್ ಬಂದ ಇವ್ ಒಟ್ಟು ರಸನ ಮೇಡಮ್ ಏನ್ ರಸ ಕೊಡಿಲ್ರಿ ನೀ ಡಾಕ್ಟ್ರ ನಾ ಡಾಕ್ಟ್ರ ಸುಮ್ ಸರ್ ಬಂದಿರ್ರಿ ಆಯ್ತಾಡ ಓಸುಡಿ ಮಗನ ಕೊಡ್ರಿ ಯಾ ಡಾಕ್ಟರ್ ಹಲೋ ಏನಾಗೈತಿ ಬಾಯಿ ಕಳ್ದೈತೆ ಅಲ್ಲ ಬಾಯಿ ನೋಡಪ್ಪ ತಮ್ಮ ಪ್ರಪಂಚದಾಗ ಏನೇನೋ ಕಳುವಾಗೋದು ನೋಡಿ ಆಧಾರ್ ಕಾರ್ಡ್ ಫಸ್ಟ್ ಟೈಮ್ ಬಾಯಿ ಕಳ್ದೈತಂತ ಹೇಳಾಕತ್ತಿ ನೀನು ಅಲ್ಲ ಬಾಯಿ ಕಳೆದ್ರ ಪೊಲೀಸ್ ಸ್ಟೇಷನ್ಕ ಮಾಡು ನನಗೆ ಯಾಕೆ ಹಚ್ಚಿ ಹುಚ್ಚು ಕುಡ್ಸಲೆ ನಾವೇನ್ ಮುಂದಕ್ಕೆ ಹೋಗೋಣ ಏನ್ ಚೆಕ್ ಮಾಡ್ತೀಯಪ್ಪ ಹೌದಾ ಆಧಾರ್ ಕಾರ್ಡ್ ಕಳ್ದಂಗೈತೆ ಅದಕ್ಕೆ ಗಾಬರ್ ಹೊಟ್ಟಿಗೆ ಹೊಟ್ಟೆ ವ್ಯಾಣಿ ಬಂದತಿ ಅಲ್ಲ ಅಲ್ಲಿ ಏನ್ ಹೊಟ್ಟಿ ನೋಡ್ತಿ ಹೊಟ್ಟಿಗೆ ಏನಾಗೈತಿ ನೀ ಡಾಕ್ಟರ್ ಹೌದಿಲ್ಲ ನೀ ಕಿಯಾಗ ಏನ್ ಹಾಕೊಂಡಿ ಅದ ಕಿಯಾಂದ ತಗದ ನೋಡಿ ಏನ್ ಹಾಕೊಂಡಿ ಅನ್ನೋ ನನಗ ಗೊತ್ತಾಕತಿ ನೀನ್ ಎಲ್ಲಿ ಬದನಾಗಿದ್ರ ಮಾಡಕ್ ಬಂದೆ ನೀ ಎರ್ಬನ್ ಹಾಕೊಂಡ ಕಿಸ್ಬಾ ಈ ಪೇಷಂಟ್ ಅಲ್ಲಿ ಕೂತತ್ ನೋಡ ಜನ ಕೂತಂಗ ಮತ್ತೇನ್ ಮಾಡಿ ಅದನ್ನ ಡಾಕ್ಟರ್ ಕೆಳಗೆ ಬಲ್ರಿ ಇದು ಗಾಗಡ್ ಪೇಷಂಟ್ ಅಲ್ಪ ಅಮ್ಮ ಹುಡುಗಿ ಸಾಯ್ ಹಣುತ್ತೀನಿ ಏನ್ ಮುಂದಕ್ಕರ ಹೊಕ್ಕಿ ನಿನಗ ಆಗಂಗಿಲ್ಲ ಅಂದ್ರ ಮಾಡುವಂಗೆಲ್ಲ ಮಾಡಿದ್ರಿ ಈಗ ಬಂದು ನಮಗ್ ತಲೆ ಹಿಡ್ದಾಡ ನಾ ಹೇಳಿನ್ರಿ ತಡಿ ಹೋ ಮರಿ ಹುಡು ತುಂಬಬೇಕಂದ್ರೆ ಕೇಳಿಲ್ರಿ ಹಿಂಗ್ ಮಾಡ್ಬಿಟ್ರಿ ನೋಡ್ರಿ ಹಿಂಗ್ರಿ ಈ ನವಣಿ ಜಲ ಮಾಡ್ಯಾರಿ ಅವಂದ್ರ ಹೇಳ್ತೀನಿ ಸುಮ್ಮಿರ ಅಟ ಕಡ್ಕೊಂಡ ಅಲ್ಲ ಕರ್ಕೊಂಡು ಈಗ ಬಂದು ತಲೆ ಹಿಡ್ರಿ ಏನ್ ಮಾಡೋಣ ಅಲ್ಲಿ ಏನೋ ಮಾಡೇ ಇಲ್ಲ ನೋಡ ಅಲ್ಲ ನೀ ಬರುವಾಗ ಏನ್ ಮುಂದ್ ಬಂದ್ಯೋ ಹಿಂದ್ ಬಂದಿರ್ತಾವ ನಡ್ಬಾರಕ್ ಬಂದೇನಿ ಅಲ್ಲ ಹಿಂದಿಂದು ಮುಂದಿಂದು ಕೂಡಿ ಉಗಿಸ್ಬಿಟ್ಟೆ ಅಲ್ಲ ಮತ್ತೇನ್ ಹಿಂದ್ ಉಬ್ಬಿಸ್ತಾರ ಮುಂದ್ ಉಬ್ಬಿಸ್ತಾರ ಹೌದು ಅದಟ್ಟ ಸಣ್ಣ ಕೂಸ ಅಟ್ ತ್ರಾಸು ಕೊಟ್ಟು ಈ ಪತಿ ಮಾಡಿ ಈ ಆಕಾರ ಮಾಡಿ ಅಲ್ಲ ಮುಂದಿಂದು ಹಿಡ್ಕೊಂಡು ಡ್ಯಾಮ್ ಆಗೈತಿ ಹಿಂದಿಂದು ಆಲಮಟ್ಟಿ ಡ್ಯಾಮ್ ಮುಂದಿಂದು ಇಟ್ಟಾಗೈತಿ ಹಿಂದಿಂದು ಇಟ್ಟಾಗೈತಿ ಹಿಂಗಾದ್ರ ಅದು ಒಬ್ಬರದ ಕೈವಾರ ಅಲ್ಲ 108 ಮಂದಿದೈತಿ ಅದೇ ಅಲ್ಲ ನಾನು ಕೊಳಿಗೆ ಬಿದ್ದೈತಿ ಅಯ್ಯಪ್ಪ ನಾನು ಶಿವಣ ಶೋಧ ಮಾಡಿಪ್ಪ ಅಂದಂತಮ್ಮ ಇಟ್ಟೆಲ್ಲ ಮಾಡಿಯಲ್ಲ ಇಟ್ಟು ಮಾಡಕ್ ಎಟ್ರ ತ್ರಾಸ್ ತಗೊಂಡಿರ್ಬೇಕು ನೀ ಅಂತೀನಿ
ಅದೇ ಏನ್ ಹೇಳ್ತೀನ ಒಬ್ಬನ ತ್ರಾಸ ಮಾಡಿಲ್ಲ 100 ಮಂದಿ ತ್ರಾಸ ಮಾಡಿ ಹೋಗ್ಯಾರ. ಅಂದ್ರ ಇದು ಒಂದು ಕಾವು ದಾರಿಗೆ 1008 ಜನ ಬಂದು ಓಡಾಡ್ಯಾರ ಅಂದಂಗ. ಹಾ ಹಂಗಾಯ್ತು ನೋಡಿ ಅದು. ಅಂದ್ರೆ ಡಾಕ್ಟರ್ ಈಗ ನೋಡುದು ಬರೀ ಹಿಂಗ್ ಚಾಂಚನ ಹಾ ಹಾ ಮಾಡುದು ಏ ನೋಡ್ತೀನಿ ಮಕ್ಕ ಅಲ್ಲೇ ಬಂದ್ಬಿಡ್ತು ನೋಡ್ರಿ ಕಟಾಕ. ಬಾ ಈ ಕಡೆ ಬಾ. ಏ ಹಾಗಾದ್ರೆ ಕಿಡ್ಕೊಡು. चुलबुल तन चुलबुल और मन चुलबुल ಕಾಕ ಸಾಯಿ ಹೊಡ್ಬೇಕಿನ. और पूरी ಅದೇನ್ ಎದ್ರು ಒಟ್ಟ ಸತ್ರ ಒಟ್ಟ ಎಲ್ಲ ನಾನು ಕೊಳಿಗೆ ಬಿದ್ದ. ಈಗ ಸಮಾಧಾನ ಆತ್ ನೋಡ್ರಿ. ಏನ್ರಿ ದಾರಿ ಏನ್ ಸುದ್ದಿ ಕುಡಿತೇನು ತರ್ಲೇನು? ಸರಿ ಅಲ್ಲ ಇದು ತರ್ಬೇಕು ಟಿ2ಸಿ ತರ್ಬೇಕು. ತಡಿ ಅಂಕಲ್ ಅವಂತ ಹೋಗಿ ಬರ್ತೀನಿ ಅರ್ಥಕ ಕುಂದ್ರ. ಕದ ಹಾಕಿ ಡಾಕ್ಟ್ರ ಅವ್ರಿ ಯೋನ್ ಕಾಕ ಬೆರ್ಕದಾವ್ಲೆ ಇವು. ಅಲ್ಲೋ ಮುಟ್ ಕೊಡ್ತೀನಿ ಜಾಡಿ ಹಸಿ ಉಳಿತಾವ ತಮ್ಮ ಇವ. ಅದ ರೀ ಒಂದ ರಕ್ತ ಅಲ್ರಿ ಅದ ಅದ ಹಂಗ ಬರ್ಸ್ ಬಾಳ ಐತೆ ಹೇಳ್ರಿ. ಒಳಗಿನ ಏನೇನಾಯ್ತು ಎಲ್ಲ ಏನೆಲ್ಲ ಹೆಪ್ಕಟ್ಟತ್ತಮ್ಮ ಎಲ್ಲ ಹೆಪ್ಕಟ್ಟ. ಡಾಕ್ಟರ್ ಸಾಬ್ರ ನೀವು ಮೊದಲ ಹೊಟ್ಟೆರ ಹೆರ್ಚ್ರಿ. ಹೊಟ್ಟೆ ಹೊರ್ತೀರ. ಹಾ ಹೆರ್ಚ್ ಬಿಡ್ರಿ. ಡಾಕ್ಟರ್ ಸಾಬ್ರ ಹುಡುಗ ಹುಚ್ಚು ಯಾಕಂದ್ರೆ ದೌಡ್ ಬರ್ರಿ. ನೋಡು ಅಷ್ಟು ಸುಲಭವಾಗಿ ಇದೇನು ಆಗು ಮಾತಲ್ಲ. ಹಾ. ಸ್ವಲ್ಪ ನನಗೆ ಟೈಮ್ ಕೊಡು, 1-2 ಸೆಕೆಂಡ್ ಸುಮ್ಮನೆ. ನಾ ಸೋಮ್ಯಾರ ಹಂಗಲ್ಲ ಗಪ್ ಬರ್ತೀನಿ. ಹುಡುಗ ಹುಚ್ಚು ಹೋದತ್ತ ನೋಡ್ರಿ. ಮೀಸಿನ ಕಾಣಕತ್ತೇವ ನೀ ಸ್ವಲ್ಪ ಸುಮ್ಮಿರ. ಕಲ್ಲಿಗೆ ಲತ್ತ ನೋಡ್ರಿ. ಕೊಯ್ತಾ ತರ್ಲೇನ್ರಿ ಹೊಟ್ಟೆ ಹರ್ಚಕ್ಕ? ಕೊಯ್ತಾಗಿತ್ತ ಏನ್ ಬೇಡ, ಸುಮ್ಮ ಒಂದು ತಲವಾರ್ ತಗೋ, ತಲವಾರ್ ಹೆರ್ಚ್ ಬಿಡು. ಕತ್ರಿ ಪತ್ರಿ ಏನೋ ಕಾಣಲು ಅದಕ್ಕಂದೆ. ಏ ಕಾತ್ರೆ ಏ ನಿಂದ್ರ ಮರ ಇಲ್ಲ ಕತ್ರಿ ಇಟ್ಟಿದ್ ನಿಂದ್ರ. ಕಾತ್ರೆ ತಂದ ನನ್ನ ಪೀಚಿಗಿದ ಕಟ್ ಮಾಡ್ತಾನೆ ನೋಡ್ರಿ ಅವ. ಯಾಕೆ ಸುಳಿ ಮಕ್ಕಳು ಹಾ ತಮ್ಮ ನೋಡು, ಇದನ್ನೆಲ್ಲ ನಾ ಡೆಲಿವರಿ ಮಾಡಿಸ್ಕೊಂತೀನಿ. ಬಟ್ ಆದ್ರೇನು ನಾ ಹೇಳು ಒಂದು 3 ದಿವಸ ಹೋಗಿ ನಮ್ಮ ಮೆಡಿಕಲ್ ಡಾಕ್ಟರ್ಗಳು ರಗಡ ಮಂದಿ ಕುಂತಾರ ಹೊರಗೆ. ಅಲ್ಲಿ ಹೋಗಿ ತಂದು ಬಿಟ್ಟೆ ಅಂದ್ರೆ 5 ನಿಮಿಷ ಬರಗೊಡ್ತಲೆ ಎಲ್ಲ ನಿಂದ ಬರೀ ಮಾಡಿಬಿಡ್ತಾನೆ. ಆ 3 ಹೇಳು 6 ಹೇಳು ತರ್ತೀನಿ. ನೋಡಪ್ಪ, ಒಂದು ಉದ್ದಾನ ಕೋಳಿ. ಉದ್ದಾನ ಕೋಳಿ? ಹ್ಞೂ ಉದ್ದಾನ ಕೋಳಿ. ಊದುದ? ಹ್ಞೂ ಊದು ಅಲ್ವ ಮರ. ಪಾರ್ಸಲ್ ಕೇಳಿ ಹೇಳ್ತಾನ. ಒಂದು ಉದ್ದಾನ ಕೋಳಿ, ಹಾ. ಒಂದು ಅಗಲ ಚೀಟ, ಆಮೇಲೆ ತಮ್ಮ ಒಂದು ಅಡಿಗೆ ಆಡ್ಸೋದು, ಇಷ್ಟು ತಗೊಂಡು ಬಂದ್ಬಿಡು. ನಿನ್ ಕೆಲಸ ಎಲ್ಲ ಸಕ್ಸಸ್ ಮಾಡಿ ಹೋಗೋದು ಬಿಡ್ತಾನ. ಹಾ ನೀ ಏನು ಕಾಳಜಿ ಮಾಡಬೇಡ. ಹುಡುಗಿ ಚೀರಾಕದೈತಿ ಭಯಂಕರ ಹಿಡಿ. ಹಾ ಆಕೆ ಹಂಗ ಚೀರಕ್ಕೆ ಬೇಡ ಬೆಳ್ತಾನ ಮತ್ತಲ್ವ. ಬಾಯ್ ಅಲ್ಲ ನಿನ್ಗೊಂದು ಮಾತು ಕೇಳ್ತಾನ, ತಪ್ಪು ತಿಳ್ಕೊಬರ್ತಾನ. ಬಡ ಬಡ ಆಪರೇಷನ್ ಮಾಡಸ್ ಹೆಣ್ ಹುಟ್ರಿ ನಿನಗೊಂದು ಕೊಟ್ಟು ಹೊಕ್ಕಿನ ಮರಯ. ಏ ಆಸೆ ಹಚ್ಚಬೇಡ, ಮೊದ್ಲ ಬಿಬಿ ಅಳಗಲ್ಲ ಹೋಗ್ಯಾಳ, ಸುಮ್ಮಿರಿ ನೀನು. ಅದಕ್ಕ ಈ ಬೇಬಿ ನೋಡಾಕತ್ತ ಬಡ ಬಡ ಆಪರೇಷನ್ ಮಾಡ. ಅಲ್ಲ ನನಗೂ ಮದುವೆ ಆಗಿ 12 ವರ್ಷ ಆತಮ್ಮ. 12 ವರ್ಷ ಆದ್ರೂ ಒಂದು ಮಕ್ಕಳಾಗಿಲ್ಲ. ನೀ ಇಟ್ಟು ಎಲ್ಲ ತ್ರಾಸ ತಗೊಂಡು ಹಿಂಗೆಲ್ಲ ಕಷ್ಟಪಟ್ಟು ಹಿಂದಿಂದು ಮುಂದಿಂದು ಕೂಡೆ ಉಡ್ಸಿ ಅಂತಂದ್ರ ಹೆಂಗಾರ ಮಾಡಿರ್ಬೇಕು ನೀನು ಅಂತೀನ. ನೀ ಮಕ್ಕಳ ಮುಂದೆ ಡಾಬ್ ಮಕ್ಕೊಂದಿದ್ದೆ, ಹಂಗಾತ ಮಕ್ಕೊಂದಿದ್ದೆ. ಯಾಕೋಪ ಅದಕ್ಕ ಮಕ್ಕಳಿಗೆ ನಾವು. ಹಾ ನೋಡಪ್ಪ ತಮ್ಮ, ಅದೆಲ್ಲ ಬಿಡು. ಇನ್ನಾಟ ಉಳ್ಳಿಗಡ್ಡಿ ಪಾಳಿಗಡ್ಡಿ ತಿನ್ನೋದು ಕಡಿಮೆ ಮಾಡು. ಈಗೆಲ್ಲ ಶುದ್ಧ ಮಾಡಿ ಕಳಿಸ್ತಾನ. ನುಗ್ಗಿಕಾಯಿನೂ ಕಡಿಮೆ ಮಾಡ. ಮತ್ತೆ ಶುದ್ಧ ಮಾಡಿ ಕಳಿಸಿದ ಮತ್ತೆ ಇದೇ ತರ ಉಪ್ಸಿದೆ ಅಂದ್ರೆ ಇನ್ನು ದೇವರಾಣಿ ಆ ಡಾಕ್ಟರ್ ಬಂದ್ರು ಶುದ್ಧ ಆಗೋದಿಲ್ಲ ಇಲ್ಲಿ. ಆಯ್ತಾಯ್ತು ಲಘು ಮಾಡ್ರಿ. ಹಾ MBBS ವತಿಯಿಂದ ನಾವೆಲ್ಲ ಶುದ್ಧ ಮಾಡ್ತೀನಿ ಅಂತ. ಬೋಳಸ್ ಹ್ಯಾಂಗಾರ ಬೋಳಸ್. ಡಾಕ್ಟರ್ ಸಾಹೇಬ್ರ ನಾನು ಕಲಾಸ ಮಾಡಕ್ಕಾದ್ರೆ ದೌಡ್ ಬರ್ರಿ. मन चुलबुल तन चुलबुल मन चुलबुल अरे पूरी तेरी सूरत लागे, पूरी तेरी सूरत लागे, हाँ बोले कपुल पुल 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 तन चुलबुल अरे पूरी तेरी सूरत लागे, पूरी
तेरी सूरत लागे हाँ बोले कपुल पुल ಇಲ್ರಿ ಇನ್ನೊಂದ್ 2-3 ಅದಾವ ನೋಡ್ರಿ ಇನ್ನ ಹೊಟ್ಟೆ ಬಾಳ ಕಾಣಾಕದ ಅಲ್ರಿ ಅಲ್ರಿ ಸರ್ ನಾನು ಜಸ್ಟ್ ಹಾಕಕ್ಕೆ ಮಾಡ ಕೇಳ್ರಿ ಅವ अरे कोई तेरी सूरत लागे कोई तेरी सूरत लागे ಡಾಕ್ಟರ್ ಸಾಹೇಬ್ರ ಡಾಕ್ಟರ್ ಸಾಹೇಬ್ರ ಹಾ ಇಲ್ರಿ ಇನ್ನೂ ಒಂದ್ 4 ಆಗ್ಬೇಕಿತ್ತು ಬರೀ ಎಡ ಆಗ್ಯಾವ ಏನ್ ಮಾಡೋದು ನಮ್ ದೈ ಸುಮಾರು ಆಗತ್ತಮ್ಮ ನಾ ಹೋಗಿ ಒಂದ್ 8 ಗುಳಿಗೆ ತಗೊಂಡ್ ಬೆಳತನ ನಮ್ ಬೀಬಿನ ರಂಬಿಸ್ಬೇಕಿನ್ ಹೋಗಿ ಅವ್ರ ಮನೆಗೆ ಸಟ್ಕೊಂಡ್ ಹೋಗಿ ಹಣ ಕತ್ತ ಬರ್ತನಪ್ಪ ಮರ್ಯಾವಲ್ಲಿ ನಡಿ ನಡಿ ನಾವು ಹೋಗ್ತೇವೆ ನಡಿ ಬೋಳು ನೋಡಿ ಬಸ್ಸು ಹಿಡಿ ಹುಟ್ಟಿದವು ಏನಾಯ್ತ್ರಿ? ಜಾನಕಿ ಪುರೋಹಿತರನ್ನು ಕರ್ಕೊಂಡು ಬರುತ್ತೇನೆ ಅಂತೇಳಿ ಹೋಗಿ ನಿಂಗ ತುಂಬಾ ಹೊತ್ತಾಯ್ತು ಇನ್ನ ಬರ್ಲಿಲ್ಲ ಲಕ್ಕನೆ. ಆಗ ನೋಡಿ ಸ್ವಾಮಿ ಬಂದೇ ಬಿಟ್ಟರು. ನಿಂಗಜ್ಜವ್ರೆ ಏನಿದು ಇಷ್ಟೊಂದು ತಡ ಮಾಡ್ತಾ ಇದ್ದೀರಾ? ಮುಹೂರ್ತ ಮೀರ್ ಹೋಗ್ತಾ ಇದೆ, ಬೇಗ ಬರಬಾರ್ದ? ನಾವು ಬೇಗ ಬರ್ಬೇಕಂತ ತಯಾರಾಗಿದ್ದೀವ್ರಿ ಅಮ್ಮವ್ರ. ಒಟ್ಟ ಅವ್ರ ಮನೆಯವ್ರು ಮಾಡಿ ಹೋಗ್ರಿ ಅಂದ್ರು ಅದಕ್ಕೆ ತಡ ಆಯ್ತ್ರಿ ಅಮ್ಮರ. ಏನ್ ಮಾಡಿ ಹೋಗಂದ್ರಿ ಅವ್ರು ಬೇಗನೆ ಮಾಡಿ ಬರ್ಬೇಕಿಲ್ರಿ? ಅದು ಬ್ಯಾರೆ ಐತ್ ಬಿಡ್ರಿ. ನಿಂಗ ಜರ ಏನ್ ಕೇಳ್ತೀರಿ ನೀವು? ಅದ್ ಅವಳ ಕೇಳ್ಬಿಡ್ರಿ ಆಚಾರ್ಯರನ್ನ. ಅಲ್ರಿ ನಿಮ್ ಹುಡುಗರು ಏನ್ ತಿರಾಡಿಗಿಡ್ದಾನ್ರಿ, ನಾನು ಹಾಕಕ್ಕೂ ಬಿಡಲ್ಲ, ಹಿಡಿಯಾಕು ಬಿಡಲ್ಲ, ವಾಳಿನ ಕಾಲ್ ಹಾಕಕ್ಕೂ ಬಿಡಲ್ಲ. ಹಂಗ ಬರ್ರಿ ಬರತ್ತೆ ಹಿಡ್ಕೊಂಬಂತಾನ್ರಿ. ಏನ್ ಮಾಡ್ಬೇಕು ಅನ್ನೋದು ತಿಳಿವಲ್ ನೋಡ್ರಿ. ಏನ್ರಿ ಅದು ಮಾಡಿಬಾರ್ದು, ಬೇಗ ಬೇಗ ಮಾಡಿ ಬರ್ಬೇಕ್ರಿ. ನಿಮಗ ಅವೆಲ್ಲ ತುಳು ಮಾತಾಡ್ ಬಿಡ್ರಿ, ಅವೆಲ್ಲ ಅನುಭವ ಇದ್ದಾರೆ ಗೊತ್ತ್ರಿ. ಹೋಗ್ಬಿಡ್ರಿ. ಮದುಮಗಳು ರೆಡಿ ಆಗ್ಯಾರಿಲ್ರಿ? ಎಲ್ಲಾರು ರೆಡಿ ಆಗ್ಯಾರ್ರಿ ಆಚಾರ್ಯ. ನೀವು ಊದು ಒಂದ ಬಾಕಿ ನೋಡ್ರಿ. ಹಂಗಾರ ಊದ್ಬಿಡ್ರಿ. ತಡ್ ನಾವು ಹೂವಿನಾರ ಮಾಡ್ಕೊಂಡ್ರಿ. ನಮ್ಮ ಶಿಷ್ಯ ಬರ್ತಾರ ಹೂವಿನಾರ ತೊಂದು ಬೇಕಾ? ಬೇಕಾ
ಅವಲೇ left right left 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 ಅಲ್ಲೇ ಬಂದು ಕೇಳಿ ಅವನು ಆಚಾರ್ಯರ ನಿಮ್ಮ ಹುಡುಗ ಏನ್ ಕಣ್ಣಾರ ಕಾಣ್ತಾವಲ್ರಿ ನಡಿಕೆ ಕುಂದ್ರಸ್ನವನ ಅಲ್ಲಿ ಬೆಳಗ್ಗೆ ಹೋಗಿ ಅಲ್ಲೇ ಓ ತರ್ ಚಾಸ್ಮ ಇಲ್ಲ ಅಲ್ರ ಅವ್ನಾಗ ಹೌದಲ್ರಿ ಆಚಾರ್ಯ ಅಂದ್ರ ಅವ್ನ ಒಗಾಟ ಗಂಡ ಕಾಣಂಗ್ರಿ ತೆಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ ಬೀಚೆ ಬಡಗ ಬಾಚೆ ಬೇಕ್ ಹಾ ಹೂವಿನಾರು ಕೊಡ್ಲಿ ಬೇಕು ಏನ್ ನೋಡ್ತಿ ಅವ್ರು ಕೊಡ ಅವ್ ಏನೋ ಅರ್ಜೆಂಟ್ ಇದ್ದಂಗೈತ ಅವ್ನು ಅಲ್ಲು ಇಟ್ಟು ದೌಡ್ ಮಂದಿ ಆಗಿ ಏನ್ ಮಾಡ್ಬೇಕಂತ ಮಾಡಿ ಬ್ಯಾರೆ ಆಗ್ಬೇಕಂತ ಮಾಡಿ ಹೆಂಗ ಎಷ್ಟು ಅವಸರ ಹೇಳಿದ್ರು ಒಪ್ಪ ನೀವ್ರ ಹಾ ಆತ್ರಿ ಬಡವಣ ಚೇಂಜ್ ಮಾಂಗಲ್ಯಂ ತಂತು ನಾನೇನ ಏತು ನಾನೇನ ಪಾರ್ವತಿ ಶಿವ ಹಾ ಶ್ರೀಕಾಂತವ್ರಿ ಒಂಟ್ ಅಮ್ಮರ ಮೇಲೆ ಏನ್ರ ಹೊರಪಡಿದ್ರೆ ಬರಬರಾಕಿತ್ರಿ ಆಚಾರ್ಯರೇ ನಿಮ್ಮ ಆದ್ಯಂತೆ ಆಗಲಿ ಆಕಾಶದಲ್ಲಿ ಹಾರುವ ಹಕ್ಕಿ ಚಂದ ಸಾಗರದಲ್ಲಿ ಈಜುವ ಮೀನು ಚಂದ ಮೀನಿನಂತೆ ಬಳಕುವ ನನ್ನ ಕಾಮಿಣಿ ಬಲು ಬಲು ಚಂದ ವಾ 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 ಅಮ್ಮರ ನೀವು ಹೇಳ್ಬಿಡ್ರಿ ಬರಬರಾಕಿತ್ರಿ ಹಣೆಗೆ ಕುಂಕುಮ ಚಂದ, ಕೊರಳಿಗೆ ತಾಳಿ ಚಂದ, ಮೂಗಿಗೆ ಮೂಗುತಿ ಚಂದ, ಮುಡಿಗೆ ಮಲ್ಲಿಗೆ ಹೂವೆ ಚಂದ, ನನಗೆ ನನ್ನ ಶ್ರೀಕಾಂತನೇ ಚಂದ. ಹಾ ಮದುವೆ ಹತ್ರ ಹಾಕ್ಬಿಡ್ರಿ ನಿಂಗಜ್ಜ ಏ ತಮ್ಮ ನಿಂಗಜ್ಜ ನಮ್ದಟ್ಟ ಊಟಕ್ಕೆ ಏನ್ರಿ ಐತಿಲ್ರಿ ಆಚಾರ್ಯರ ಊಟಕ್ಕ ಗೋಧಿ ಹುಗ್ಗಿ ಚಜ್ಕ ಬದಿಕಾಯಿ ಪಲ್ಯ ನೋಡ್ರಿ ಏ ಅವೆಲ್ಲ ನಮ್ ಕೆಲಸ ಮಾತಾಡ ಹುಗ್ಗಿ ಸಿರಾ ಪರ ಕೆಲಸ ಮಾತಾಡ್ರಿ ನಮ್ದು ಏನೋ ಇದ್ರು ಅದೇ ನಾಟಿ ಕೋಳಿ ಯಾಕ್ರಿ ಅಪ್ಪ ಇವತ್ತ ನಮ್ಮ ಊರಾಗ ಓಂಕಾರೇಶ್ವರ ಜಾತ್ರೆ ಸಂಬಂಧ ಬ್ಯಾಟಿ ಊಟದ ಅಡಿಗೆ ಮಾಡ್ಯಾವ್ರಿ ಅದಕ್ಕೆ ಬರ್ತೀರೇನ್ರಿ ಆಯ್ತು ಬಿಡ್ರಿ ಮತ್ತೆ ಬರ್ಬೇಕಂದ್ರ ಒಂದ್ ನಮ್ಮ ಪದ್ಧತಿ ಅದಾವ್ರಿ ಗುರುಗಳೇ ನೀವು ಮನೆ ಹತ್ರ ತಾಡ್ ತಂದೇನು ಊಟಕ್ಕೆ ಹೋಗಾಕ ಆಚಾರ್ಯರ ನೀವು ಹಾಕೊಂಡಿದ್ದು ರುದ್ರಾಕ್ಷರ ಮತ್ತ ಗುಂಡಗಡಿಗೆ ಅಪ್ಪ ಆಯ್ತು ಬಿಡ್ರಿ ಅವ ಹಾಕ್ರಿ ಅವ ಅಟ್ಟೆ ಹಸ್ದಂಗ ಕನಾಗತ್ತತ್ರ ಅವ ಎಲ್ಲಿ ತಂದ್ಬಿಟ್ಟಾನ ಹಾಕ್ಸೋಪ ಬರ್ರಿ ಆಚಾರ್ಯ ನಿಮ್ ಹುಡುಗ ಎಷ್ಟು ಅವಸರದಾನ್ರಿ ನಿಮ್ ಶಿಷ್ಯ ಅದನ್ನ ರಗಡ್ ಸಂಜೆ ಮಾಡಿ ತಿಂದಾನ್ರಿ ಗುಡಿಯಾಗ ಮಾತು ಊಟತ್ತ ಹಡ್ಸಿಗೆ ಮಕ್ಕಳ ಏ ಹೂವ ತಿನ್ನಂದ್ ಏನು ತೆರಿಕಾಲ್ ಹಾಕ್ನಂತ ಹೇಳಿ ಹಾ ಆಯ್ತು ಬಿಡ್ರಿ ನಮ್ದಟ್ಟ ಪಂಡ್ ಕೊಟ್ರೆ ನಾವು ಮೆಟ್ಟ ಕಿತ್ತು ಬಿಡ್ತೇವ್ರಿ ಆಯ್ತ್ರಿ ನಮ್ ದನಿಯರ್ ತಲೆ ಇಸು ಕೊಡ್ತೀನಿ ಅದನ್ನ ಕೆಲಸ ಮಾಡ್ಬಿಡ್ರಿ ಹಾ ತೆಗೆದುಕೊಳ್ಳಿ ನಿಮ್ಮ ಕಾಣಿಕೆಯನ್ನು. ಏನ್ ಅವ್ ಕೊಡ್ತೇನೆ ನಾನು ಏನ್ ಅವನ ಹಾ ಯಜಮಾನ್ರ ಹಾ ಶ್ರೀಕಾಂತ ತಾಯಿ ನಮಸ್ಕರಿಸಿ ಒಳಗೆ ನಡೆಯಪ್ಪ. ಅಲ್ರಿ ಹಂಗ ಹೊಂಟ್ರಲ್ಲ ಆಯ್ತು ಮತ್ ಏನ್ರ ಹಾಕಿ ಬಿಡ್ತಲ್ರಿ ಶೋಭಾನ್ ಕಾರಣ ಹಾಕ್ಬಿಟ್ಟು ಬರಬರ ಹಾಕಿತ್ರಿ ಸಪ್ತಪದಿ ಇದು ಸಪ್ತಪದಿ ಸಪ್ತಪದಿ ಇದು ಸಪ್ತಪದಿ ಸಪ್ತಪದಿ ಇದು ಸಪ್ತಪದಿ ಮುಂದಿಂದ ಬರ್ತಲ್ಲ ನನಗ ಹಿಂದಿನ
ಬರುವುದಿಲ್ಲ, ಮುಂದಿನ ಬರುವುದಿಲ್ಲ, ನನ್ನ ಹಿಂದಿನ ಬರುವುದಿಲ್ಲ. ಸಪ್ತಪದಿ ಇದು ಸಪ್ತಪದಿ, ಸಪ್ತಪದಿ ಇದು ಸಪ್ತಪದಿ. ಎದಕ್ಕೆ ಬಂದಿ ನೋಡ್ರಿ ನಾನು ಬರ್ಲಿ ಶಿಷ್ಯ. ಎದಕ್ಕೆ ಬಂದಿ ಆಚಾರ್ಯ ನಡ್ರಿ ಅಣ್ಣ, ನಿಮಗ ಯಾಕೆ ಊಟದ ಅಡಿಗೆ ಮಾಡಿಸ್ತೀನಿ ನಡ್ರಿ. ನಿಮಗೆ ಊಟಕ್ಕೇನು ಹಾಕೇ ಇಲ್ಲ. ಲೆಫ್ಟ್ ರೈಟ್ ಲೆಫ್ಟ್, ಲೆಫ್ಟ್ ರೈಟ್ ಲೆಫ್ಟ್, ಲೆಫ್ಟ್ ರೈಟ್ ಲೆಫ್ಟ್, ಲೆಫ್ಟ್ ರೈಟ್ ಲೆಫ್ಟ್, ಲೆಫ್ಟ್ ರೈಟ್ ಲೆಫ್ಟ್. ಮುಂದಕ್ಕೆ ಬನ್ನಿ. ಕಿತಾಪತಿ ಹಚ್ಚಲೇಬೇಕಿಲ್ಲ. ಈ ರಾಮಾಪದಲ್ಲಿ ಈ ಚಕ್ರವರ್ತಿಯನ್ನು ಕೆಣಕುವುದು ಒಂದೇ, ಕಾಡಿನಲ್ಲಿರುವ ಹುಸಿದ ಮೃಗವನ್ನು ಕೆಣಕುವುದು ಒಂದೇ. ಹಾಕಿಕೊಂಡು ಹೇಗೆ ಕರೆ ಕೊಡ್ತಿದ್ದರೆ ಮಗನೇ, ನಿಮ್ಮಿಬ್ಬರಲ್ಲಿ ಏನಾದರೂ ಕುತಂತ್ರವನ್ನು ಹೂಡಿ ತುತ್ತು ಕೋಳಿಗೆ ಬೀದಿ ಬೀದಿ ಅಲದಾಡುವಂತ ಮಾಡಿದರೆ ನನ್ನ ಹೆಸರು ಈ ಭಾಗದ ಎಮ್ಮೆಲೇ ಅಲ್ಲ. ಜನಾರ್ದನ್, ಮುಂಬರುವ ನವರಾತ್ರಿ ಆಯುಧ ಪೂಜೆಗೆಂದು ಆ ರಾಮಯ್ಯನ ತಲೆಯನ್ನು ಕತ್ತರಿಸಿ ನಮ್ಮ ಆಯುಧ ಪೂಜೆಗೆ ನೈವೇದ್ಯ ಆಗಲೇಬೇಕು. ವಿಜಯದಶಮಿ ಹಬ್ಬದ ದಿನ ನವ ದಂಪತಿಗಳು ಪೂಜೆಗೆಂದು ಹೊರಟಾಗ ಸೂರ್ಯ ಉದಯಿಸುವ ಕೆಂಪಾದ ಛಾಯೆಯಲ್ಲಿ ರಕ್ತದೊಕ್ಕಳೆ ಆಡಿದ ಮುಗಿತು ಆ ರಾಮನ ಕಥೆ. ಇಂಥವ್ರಿಗೆ ಹೇಳಿ ಏನು ಪ್ರಯೋಜನ ಐತಿ? ಸುಮ್ಮನೆ ಇಷ್ಟು ಮಾಡೋ ಬದ್ಲಿ ಜಾನಕಿನ ಕರೆಸ್ಕ್ಯಾರಿ ಒಂದು ಸಮಾಧಾನದಿಂದ ಮಾತಾಡಿ ವ್ಯವಹಾರ ತಿಳಿಸ್ಕೊಂಡ್ಬಿಟ್ರೆ ನಮ್ಗೆ ಗೊತ್ತಲ್ರಿ. ತಲೆ ಅಂದ್ರೆ ತಲೆಯ ಮಗನಿಂದು ಒಳ್ಳೆಯ ವಿಚಾರ.
ಓ MLA ಸಾಹೇಬರು ನಮ್ಮ ಮನೆಗಳಿಗೆ ನಿಲ್ಲಿನ ಸಜ್ಜಾನಿಕೆ ದೇವಿಯವರೇ, ಹತ್ತು ಹಳ್ಳಿ ರೈತರ ಹೆಂಡತಿಯು ನೀವು ಒಂದು ದಿನಕ್ಕೆ 100 ಆಳುಗಳನ್ನು ನೋಡಿದರೆ ನನಗೆ 5 ಪಾಪ ಅನಿಸುತ್ತದೆ. ಆದರೆ ಬೇರೆಯವರ ಹೊಲಕ್ಕೆ ಕೆಲಸಕ್ಕೆ ಹೋಗುವುದನ್ನು ನೋಡಿದರೆ ನನಗೆ ಅಯ್ಯೋ ಪಾಪ ಅನಿಸುತ್ತೆ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಬಸವಣ್ಣವರ ವಚನವನ್ನು ಕೇಳಿಲ್ಲವೇ? ನೋಡಿ, ಭೂಮಿ ತಾಯಿ ಒಂದೇ ಆದ್ಮೇಲೆ ಯಾರ ಭೂಮಿಯಲ್ಲಿ ದುಡಿದರೇನು? ಭೂಮಿ ತಾಯಿ ಒಂದೇ. ಸತ್ಯವಾದ ಮಾತನ್ನು ಆಡುತ್ತಿರುವ ಸಜ್ಜನಿಕೆ ದೇವಿಯವರೇ, ನೋಡಿ ನನಗೆ ಸಮಯ ಆಗ್ತದೆ. ನೋಡಿ, ನನಗೆ ಸಮಯವಾಗ್ತಾ ಇದೆ. ನನಗೆ ದಾರಿ ಬಿಡಿ, ನಾನು ಮನೆಗೆ ಹೋಗಬೇಕು. ನೋಡು ಜಾನಕಿ, ಸುಮ್ಮನೆ ಹೇಳುವಂತೆ ಕೇಳಿದರೆ ಸರಿ, ಇಲ್ಲವಾದರೆ ಏನು ಮಾಡುತ್ತೀಯೋ? ಈ ನಿನ್ನ ಸೌಂದರ್ಯವನ್ನು ಅನುಭವಿಸಿದಾಗಲೇ ದಾರಿ ಬಿಡುತ್ತೇನೆ, ಇಲ್ಲವಾದರೆ ನೋ. ನೋಡಿ, ಅವರ ವಿಚಾರ ತುಂಬಾ ಒಳ್ಳೆಯದು. ಒಬ್ಬ ಜನಪ್ರಿಯವಾದ ಕೆರೆ ಕಟ್ಟುವವರಿಗೆ ಯೋಚನೆ ಮಾಡುವುದು ಸರಿಯಲ್ಲ. ನೋಡಿ, ನನಗೆ ದಾರಿ ಬಿಡಿ. ನೋಡು, ಈ ನಾಡಿನ ನಾವು ಬೆಳೆಸಿದರೆ ಮುಂದೋಡಿದ ನಮಗೆ ಮುಳ್ಳಾಗಿ ಪರಿಣಮಿಸಬಹುದು. ಯಾವ ಜನರನ್ನು ಎಲ್ಲಿ ಇಡಬೇಕು ಇಟ್ಟಾಗ ಮಾತ್ರ ಆನಂದದಿಂದ ಕಾಲ ಕಳೆಯಲು ಸದಾ ಜಾನಕಿ. ನೋಡಿ, ಹಣ ಸಂಪಾದಕ್ಕಾಗಿ ಬೇರೆಯವರನ್ನು ಬಲಿಪುಷ ಮಾಡುವುದು ಒಳ್ಳೆಯದಲ್ಲ. ನಾನು ಜನಪ್ರತಿನಿಧಿಯಾಗಬೇಕಾದರೆ ಕೋಟಿ ಕೋಟಿ ಹಣವನ್ನು ನೀರಿನಂತೆ ಖರ್ಚು ಮಾಡಿದ್ದೇನೆ. ಯಾರು ಕೊಡ್ತಾರೆ ಚಿನ್ನ? ನೋಡಿ, ದೇವರು ನಮಗೆ ಕೈ ಕೊಟ್ಟಿದ್ದಾನೆ. ನನ್ನ ಗಂಡ ಜನರ ಸೇವೆ ಮಾಡಿ ಹೊಲವನ್ನು ಬಿತ್ತಿ ಮತ್ತೆ ಪಡೆಯುತ್ತೇವೆ. ತಿರುಕ ಕನಸಿನಲ್ಲಿ ರಾಜ್ಯನಾದನಂತೆ ಆಕಾಶಕ್ಕೆ ಏನಿದೆ ಹತ್ತಲು ಹೋದರೆ ನಡ ಮುರಿದುಕೊಂಡು ಪ್ರಾಣ ಬಿಡಬೇಕಾಗುತ್ತದೆ. ಎಚ್ಚರ! ಅದೆಲ್ಲ ಬರೀ ನಿಮ್ಮಂತ ಹೇಳಿಗಳಿಗೆ ಮಾತ್ರ ಗೊತ್ತು. ನಿನ್ನ ದೊಡ್ಡ ಬೆದರಿಗೆ ಹೇಳುವ ಎನ್ನುವ ಹೆಣ್ಣು ನಾನಲ್ಲ. ಸತ್ಯವಾದ ಮಾತನ್ನು ಹೇಳುತ್ತಿರುವ ಜಾನಕಿ ದೇವಿಯವರೇ, ಆಡುತ್ತಿರುವ ಒಂದೊಂದು ಮಾತುಗಳು ಮುತ್ತಿನ ಮಳೆಗರದಂತಿದೆ. 10 ಹಳ್ಳಿ ರೈತರ ಹೆಂಡತಿಯೋ ನೀವು ತ್ರಿಲೋಕ ಸುಂದರಿಯಾಗಿ ಮರೆಯುತ್ತಲು ನೋಡಿದರೆ ನನಗೆ ಅಯ್ಯೋ ಪಾಪ ಅನಿಸುತ್ತಿದೆ. ಈ ನಿಮ್ಮ ದೇಹವನ್ನು ಅನುಭವಿಸಲೇಬೇಕು. ಒಳ್ಳೆ ಮಾತಿನಿಂದ ಹೇಳಿದರೆ ಇವನು ಕೇಳ ಹಾಗೆ ಕಾಣುವುದಿಲ್ಲ. ಈ ಮುಟ್ಟಾಳನ ಕೈಯಿಂದ ಪಾರಾಗಬೇಕಂದ್ರೆ ಒಂದು ಉಪಾಯ ಹುಡುಕಬೇಕು. ಯಾಕೆ ಜಾನಕಿ ಸಂಕೋಚನ? ನೋಡಿ, ಸಂಕೋಚವೇನಿಲ್ಲ. ಯಾರಾದರೂ ನೋಡಿದರೆ ಭಯವಾಗುತ್ತೆ ಎಂಬ ಅದರ ಚಿಂತೆ ನಿನಗೇಕೆ? ಈ ಕ್ಷೇತ್ರದ MLA ಇರುವಾಗ ಅದರ ಭಯ ಬಿಟ್ಟು ಬಿಡು. ನೋಡಿ, ಅದಕ್ಕಿಂತ ಪೂರ್ವದಲ್ಲಿ ನನಗೊಂದು ಆಸೆ ಪೂರೈಸಿದ. ನನ್ನ ಅಂತರಂಗದ ಊರುವಷ್ಟು ನೀರಾಗ ಅದು ಯಾವ ಆಸೆ ಹೇಳ್ತಿಲ್ಲ, ಬೇಗ ತೋರಿಸುತ್ತೇನೆ. ನೋಡಿ, ಆ ಗೋವಲ್ಲಿ ಸುಂದರವಾದ ಕೆರೆಯಲ್ಲಿ ಒಂದು ಸುಂದರವಾದ ಕಮಲವು ಅರಳಿ ನಿಂತಿದೆ. ಕೆಸರತ್ತಿ ತೆಳ್ಳದ ಹಾಗೆ ಅದನ್ನು ನನಗೆ ತಂದು ಕೊಡಬೇಕು. ಆಯ್ತು ಜಾನಕಿ, ಈಗಾಗಲೇ ಹೋಗಿ ಆ ಹೂವು ನಿನಗೆ ತಂದು ಕೊಡುತ್ತೇನೆ. ಜಾನಕಿ
ಜಾನಕಿ ಎಲೆ ಹೆಣ್ಣೆ, ನನಗೆ ಮೋಸ ಮಾಡುವುದಲ್ಲ, ಈ ನಿನ್ನ ಸೌಂದರ್ಯ ದೇಹವನ್ನು ಅನುಭವಿಸಿ ಬದಲಾದ ಈ ಚಕ್ರವರ್ತಿ, ಈ ಚಕ್ರವರ್ತಿಯ ಚಕ್ರದಲ್ಲಿ ಸಿಲುಕಿ ನಿನ್ನ ಸಂಸಾರ ನುಚ್ಚುನರಾಗಿ ಮಾಡೇ ಮಾಡುತ್ತೇನೆ. ಚಕ್ರವರ್ತಿಗೆ ಜೀವನದಲ್ಲಿ ಮರೆಯಲಾಗದ ಅವಮಾನ. ಅದು ಒಂದು ಹೇಳಿನಿಂದ ಹಳ್ಳಿಯಿಂದ ದಿಲ್ಲಿವರೆಗೆ ಈ ಚಕ್ರವರ್ತಿ ಎಂದರೆ ಮಿನಿ ವಿಧಾನಸಭೆ ನಗರಗಳನ್ನು ನಡುಗುತ್ತಿರುವಾಗ ಏಕಚಿತ್ ಒಬ್ಬ ಹೆಣ್ಣಿನಿಂದ ಅವಮಾನ. ನನಗೆ ಮೋಸ ಮಾಡಿ ಹೋದೆಯ ಜಾನಕಿ, ಈ ಚಕ್ರವರ್ತಿ ಚಕ್ರದಲ್ಲಿ ಸಿಲುಕಿ ನಿನ್ನ ಸಂಸಾರವನ್ನು ನುಚ್ಚುನರಾಗಿ ಮಾಡೇ ಮಾಡುತ್ತೇನೆ. ಈ ಚಕ್ರವರ್ತಿ ಎಂದರೆ ಬಿರುಗಾಳಿನ ಹೌದು, ಸುನಾಮಿನೂ ಹೌದು. ಒಮ್ಮೆ ಈ ಚಕ್ರವರ್ತಿ ಅವರಿಗೆ ಸಾದರೆ ಇಡೀ ಭೂಮಂಡಲ ಬೆಳಗುತ್ತದೆ. ಅದು ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಚಕ್ರವರ್ತಿ. ಈ ನಾಡಿನ ರೈತರ ಶಕ್ತಿ ಮುಂದೆ ಎಂದೇನು ನಡೆಯುವುದಿಲ್ಲ. ಈ ರಾಮಾಪುರದಲ್ಲಿ ಕೆರೆ ಕಟ್ಟಿಸೇ ತೀರುತ್ತೇನೆ. ಇವನೊಬ್ಬ ಸತ್ತ ಹರಿಶ್ಚಂದ್ರ. ನೀನು ಜೀವಂತವಾಗಿದ್ದಾಗ ತಾನೇ ಕೆರೆ ಕಟ್ಟಲು ಸಾಧ್ಯ. ಮುಟ್ಟಿ ನೋಡದೆ ಈ ರೈತ ಹುಲಿಯನ್ನ, ಬಕಾಸುರಂತೆ ನಿನ್ನ ದೇಹವನ್ನು ಬುದ್ಧಿ ಬುದ್ಧಿ ಸಾಯಿಸಿ ಬಿಡುತ್ತದೆ. ಎಚ್ಚರ. ನಾಯಿ ಬೆಟ್ಟಕ್ಕೆ ಹೋದ್ರೆ ಗಂಟಲು ಹೊಡೆದುಕೊಂಡಂತೆ ಸುಮ್ಮನೆ ನಮ್ಮ ಸಾಹೇಬರು ಹೇಳಿದಂತೆ ಕೇಳಿದ್ರೆ ನಿನಗೇನಾಗುತ್ತದೆ? ಏ ಜನಾರ್ದನ್, ದೇಶಕ್ಕಾಗಿ ದುಡಿಯೋರು ನಾವು, ಮನದ ಆಸೆಗಾಗಿ ನಾಡು ಹಾಳು ಮಾಡೋ ದೇಶ ದ್ರೋಹಿಗಳು ನಾವು. ಇದು ಕಲಿಯುಗ. ಮೊದಲು ನಾವು ಬದುಕುವುದನ್ನು ಕಲಿಯಬೇಕು. ಮುಂದಿನ ವಾರ ರಾಜ್ಯದ ಮುಖ್ಯಮಂತ್ರಿ ಪೇಟ್ರಿ ಪೂಜೆಗಳು ಬರ್ತಿದ್ದಾರೆ. ನಿನ್ನಲ್ಲಿ ಗಂಡಸ್ತನವೇನಿದ್ದರೆ ನಿಮ್ಮಪ್ಪನಿಗೆ ಏನು ಹುಟ್ಟಿದ್ದಾರೆ ತಡೆದೇ ಮಗನ. ಶ್ರೀರಾಮಚಂದ್ರನು ಸೀತಮಾತೆಯನ್ನು ಆ ಲಂಕದಿಂದ ಕೆರೆ ತರುವಾಗ ರಾಮ ಸೇತುವೆ ನಿರ್ಮಿಸಿದಂತೆ ಈ ನಾಡಿನ ರೈತರು ಒಂದಾಗಿ ನಿಮ್ಮನ್ನು ಫ್ಯಾಕ್ಟರಿ ಕಟ್ಟೋದಕ್ಕೆ ಬಿಡೋದೇ ಇಲ್ಲ. ಕೋಣದ ಮುಂದೆ ಕಿನ್ನೂರಿ ಬರಿಸಿದಾಗೆ ಇವರಿಗೆ ಹೇಳಿ ಉಪಯೋಗವಿಲ್ಲ. ನಮ್ಮ ಕಾರ್ಯ ಶುರು ಮಾಡಿ. ಕೋಳಿ ಕೇಳಿ ಮಸಾಲೆ ಹರಿತಾರಲ್ರಿ, ಇವ್ರಿಗೆ ಎಷ್ಟು ಹೇಳಿದ್ರು ಬೂದಿ ಬರೋದಿಲ್ರಿಪ್ಪ. ಇವ್ರಿಗೆ ಒಂದು ಸರಿಯಾದ ದಾರಿ ತೋರ್ಸಾಕದೆ. ಹುಟ್ಟಿದ ಮನುಷ್ಯ ಸಾಯಲೇಬೇಕು. ದೇಶಕ್ಕಾಗಿ ನಾವೇನು ಮಾಡಿದೆ ಅನ್ನೋಕ್ಕಿಂತ ಮೊದಲು ದೇಶ ನಮಗೇನು ಮಾಡಿದೆ ಎಂಬುದನ್ನು ಮರೆತು ಬದುಕೋದನ್ನು ಕಲೀರಿ. ಪಾಪ ಇವನಪ್ಪ ದೇಶಭಕ್ತ. ಇವನಂತ ದೇಶಭಕ್ತನ ತುಂಬಾ ನೋಡಿದ್ದೇನೆ ನಾನು. ನಮ್ಮ ಕಾರ್ಯಕ್ಕೆ ಅಡ್ಡಿಪಡಿಸಿದರೆ ಜೈಲ ಕಂಬಿರಿಸಬೇಕಾಗುತ್ತದೆ. ಎಚ್ಚರ ಮಗನೇ. ಸ್ವತಂತ್ರ ಭಾರತದ ಅನ್ಯಾಯವನ್ನು ತಡೆಯುವ ಶಕ್ತಿ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ಇದೆ. ನಿಮ್ಮಂತ ದೇಶ ದ್ರೋಹಿಗಳಿಗೆ ಆ ನಿರ್ನಾಮ ತನಕ
ಈ ಭಾರತ ದೇಶದ ಎಂದಿಗೂ ಪರಿಶುದ್ಧವಾಗುದಿಲ್ಲ. ನೀನೊಬ್ಬ ದೇಶ ದ್ರೋಹಿ ನನ್ನ ಮಗ. ಹರೇ ರಾಮ ಹರೇ ಕೃಷ್ಣ ಎಂದು ಹಗಲು ಸ್ವಾತಂತ್ರ್ಯ ತಂದ ಕೊಟ್ಟ ಮಹಾತ್ಮ ಬಂಧವರಿಗೆ ಕೊನೆಗೆ ಸಿಕ್ಕಿದ್ದು ಗೋಂಡಿನ ಮಗನೇ. ಅವಾಗ ಯಾಕ ಕಾಪರಲ್ಲ ಇನ್ನ ಸತ್ಯ. ಅದರ ಅರಿವು ಇವರಿಗಿಲ್ಲ ಸಾವುಕಾರ್ರಿ. ಇವರಿಗೆ ಹೇಳೋದು ಒಂದೇ, ಕಲ್ಲು ದೇವರಿಗೆ ಕೈ ಮುಗಿಯೋದು ಒಂದೇ. ಕಾಲಿಗೆ ಗುದ್ದಿ ಕೈ ನೋವು ಮಾಡಿಕೊಂಡಂಗಿದೆ ಇವರ ಮರ್ಮ. ಅವೆಲ್ಲ ಕಾಡಿನ ಮೃಗಗಳು. ಮನುಷ್ಯರಾದ ನಾವು ತಿಳಿದುಕೊಂಡು ಬಾಳಬೇಕು. ಇದು ಸರಿ ತಪ್ಪು ಎಂದು ತಿಳಿಯದಿದ್ದರೆ ಆ ಮೃಗಗಳಿಗೂ ನಮಗೂ ಏನು ವ್ಯತ್ಯಾಸ ಇರುತ್ತದೆ? ಆ ನಾಯಿಗೆ ಕೂಡ ಇರೋ ಬುದ್ಧಿ ನಿಮಗೂ ಇಲ್ಲ. ರಮಾನಂದ ಬಾಯಿ ಮಚ್ಚನೆ ಒಮ್ಮನೆ ಸರ್ಕಾರಕ್ಕೆ ಸಲ್ಲಿಸಿದ್ದ ಅರ್ಜಿಯನ್ನು ಮರಳಿ ಪಡೆದರೆ ಸರಿ, ಇಲ್ಲವಾದರೆ ಏನು ಮಾಡುವಿರ? ತಣ್ಣಗಾದ ಬೆಣ್ಣೆಯನ್ನು ಕಾಸದಾಗಲೇ ತುಪ್ಪವಾಗುವುದು. ಒಳ್ಳೆಯ ಮಾತಿನಿಂದ ಹೇಳ್ತೀನಿ ಸರಿಯಾಗಿ ಕೆಳಮಗಣ. ಚಕ್ರವರ್ತಿ, ಹುಟ್ಟಿದ ಮನುಷ್ಯ ಸಾಯಲೇಬೇಕು. ದೇಶಕ್ಕಾಗಿ ಏನಾದರೂ ಒಳ್ಳೆ ಕೆಲಸ ಮಾಡಿದರೆ ಸ್ವರ್ಗದ ಬಾಗಿಲು ಕೂಡ ತೆರೆದಿರುತ್ತದೆ. ನಿಮ್ಮಂತ ದೇಶ ದ್ರೋಹಿಗಳಿಗೆ ಆ ನರಕದ ಬಾಗಿಲು ಕೂಡ ತೆರೆಯುವುದಿಲ್ಲ. ಬೆಲೆ ಹುಷಾರ್. ಸಾವುಕಾರ್ಯ ಹಾಕಿ ನನ್ನ ಮಗನಿಗೆ ಬಂದು ಎಷ್ಟೊಂದು ಸೊಕ್ಕಿನಿಂದ ಮಾತಾಡುತ್ತಿದ್ದಾನೆ ಈ ರೈತ ಪುಣ್ಯ. ಸೊಕ್ಕು ನನಗೆ ನಿನಗೆ ಎಂದಲ ಆಸೆಗಾಗಿ ಮಾಡಿಕೊಂಡ ಮರದನ್ನೇ ಮಾರಿಕೊಳ್ಳುವ ಕಜಕನು ನೀನು. ಕೊನೆಯದಾಗಿ ಹೇಳ್ತೇನೆ ಮಗನೇ, ಚೆನ್ನಾಗಿ ನೆನಪಿಟ್ಟುಕೋ. ಸರ್ಕಾರಕ್ಕೆ ಸಲ್ಲಿದ ಅರ್ಜಿಯನ್ನು ಮರಳಿ ಪಡೆದರೆ ಸರಿ ಮಗನ, ಇಲ್ಲವಾದರೆ ಇದೇ ಬಂದಿಗೆ ಕೊಂದು ಹಾಕಿ ಬಿಡ್ತೇನೆ ಮಗನ. ಇಲ್ಲವಾದರೆ ಏನು ಮಾಡುತ್ತೀರ ನೀವು? ಬರೀ ಬಾಯಿಂದ ಹೇಳೋದ್ರಲ್ಲಿ ಮಾಡಿ ತೋರಿಸುತ್ತೇನೆ. ಆದ್ರೂ ಅವ್ನವ್ನ ಕೆಳಗ ಮ್ಯಾಗ ಎಲ್ಲ ಕೂಡ ಬೆಳಗಾಗ್ಯಾವ. ಬರೀ ಆ ಸಂಗಿನ ಮದುವೆ ಯಾಕೆ ನಿಂತು ಬಿಟ್ಟಾನ್ರಿ. ಇವತ್ತು ಬಂದ್ರ ಬಲ್ರಿ, ಇವತ್ತು ಅವಾಗ ಒಂದು ತಕ್ಕ ಪಾಠ ಕಲಿಸ್ಬೇಕ್ರಿ. ಹಂಗ ಮಾಡಿ ಹೋಗುತ್ತ ನಾವು. ಅದು ಹೋಲ್ಬಿಡ್ರಿ, ಈ ಸಂಗಿ ಅಂದ್ರೆ ಬೆಟ್ಟ ಆದ್ರಿ. ಈಗ ಅಕ್ಕಿಗೂ ಒಂದೊಂದು ಬೇರೆ ಆಡ್ಬೇಕ್ರಿ. ಬರ್ರಿ. ಸಾಕಾಗಿ ಹೋತಪ್ಪ ಈ ನಾಯಿಗಳು ಸಲಾಗಿ. ಓನ್ಯಾಗ ಬೀದಿ ನಾಯಿಗಳು ನೋಡಿ ಏನು ನನಗೆ ಹುಟ್ಟ್ಯಾವ, ನಾಯಿಗೆ ಹುಟ್ಟ್ಯಾವ, ಒಂದು ತಿಳಿಯೋದಾಗೈತಿ. ಮನುಷ್ಯರು ಯಾರು, ಕಾಲ್ರಿ ಯಾರು, ಪೊಲೀಸರು ಯಾರು ಗೊತ್ತೇ ಇಲ್ಲ. ಹಂಗ ದಾರ್ಯಾಗ ಹೊಟ್ಟು ಸಾಕು ಒಟ್ಟ ಜೋತ್ರ ನೋಡಿದಂದ್ರೆ ಮಗ ಚಾಲು ಮಾಡಿಬಿಡ್ತಾವ. ಏನು ತಿಂದಿರ್ತಾವ ಏನಿಲ್ಲ. ಇಲ್ಲೋಗಿ ಯಾವ್ದೋ ಮಸ್ತ್ ಪೀಸ್ ನಿಂತೈತಲ್ಲ, ನಮ್ಮ ಸಂಗಿಗತೆ ನೋಡ್ತದ. ಬ್ಯಾಕ್ ನೋಡಿದ್ರೆ ನಮ್ಮ ಸಂಗಿಗತೆ ಕಾಣ್ತೈತಿ, ನೋಡಿದ್ರೆ ಇದು ಬ್ಯಾರೆನ ಕಾಣ್ತೈತಿ. ರುಕು ರುಕು ರುಕಮ್ಮ, ಲುಕು ಲುಕು ಲುಕಮ್ಮ, ರುಕು ರುಕು ರುಕಮ್ಮ. ನೀನು ನೀನೆ ಎಲ್ಲಿ ನಾನು ನಾನೇ, ನೀನು ನೀನೆ ಎಲ್ಲಿ ನಾನು ನಾನೇ, ನೀನು ಎಂಬುದಿಲ್ಲಿ ನಾನು ಮಾಡಿರುವಾಗ ನಾನೇನು ಮಾಡಲಿಲ್ಲ ಎಲ್ಲಿ ನಾನು ನಾನೇ, ನೀನು ನೀನೆ ಎಲ್ಲಿ ನಾನು ನಾನೇ.
ಬಾರೋ ನಮ್ಮ ರಾಜ ಬಾ. ನಾನು ನಿನಗ ಮಕ ತೋರಿಸಿದ್ದೆ, ಯಾಕಂದ್ರ ಈ ಮೋನೇಶ್ವರ ನನ್ನಿಂದ ಬೆಂಡ್ ಬಿಟ್ಟಾನ. ಅವ ಯಾವತ್ತ ಏನ್ ಮಾಡ್ತಾರ ಗೊತ್ತಾಗಲ್ಲ. ಅದಕ್ಕೆ ಹೋಗ್ಬಿಡು, ನಾ ಹೇಳಿದ್ದೇನಿಲ್ಲ. ಏನ್ ಹೇಳಿದ್ದೇವ ಸಂಗಿ? ಅದೆಲ್ಲ ಸಲುವಾಗಿ ಬಿಡ ಸಂಗಿ, ಅವೆಲ್ಲ ಸಲುವಾಗಿ ಬಿಡ ಕಿತಾಪತಿ. ಹೋಗ್ಲಿ, ಬಡಗನ ಮದುವೆ ಆಗಿ ನಾವು 4 ತಿಂಗಳು ಹನುಮನ್ ಹೋಗ್ಬಿಡ್ತೀನಿ ನಾನು. ಹನುಮನ್ಕ ಹೋಗೋಣಂತ. ಮತ್ತ ಏನ್ ಹಿಂಗ ಭಜನೆ ಮಾಡ್ಕೊತ ಹೋಗಾಕೆ ಮತ್ತೇನ ನನ್ ಜೋಡಿ ಕೂಡಿ ಒಂದ್ ಸ್ವಲ್ಪ ಏನಾರ ವ್ಯವಸ್ಥೆ ಯಾಕೆ ಏನಂತಾಗಲಿ. ಹಾಗೆಂದರೆ ಪ್ರಿಯೆ, ನಿನ್ನ ಮಧುರವಾದ ಕಂಠದಿಂದ ಒಂದು ಇಂಪಾದ ಗೀತೆಯನ್ನು ಪಾಡಬಾರದೆ? ಬಂಬೆ 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 ನನ್ನ ಮುದ್ದಾಡಬೇಕು ನನ್ನ ಗೊಂಬೆ. ಬಂಬೆ 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 ನಿನ್ನ ಮುದ್ದಾಡಬೇಕು ನನ್ನ ಗೊಂಬೆ. ನಿನ್ನ ಚಂದಾಡಬೇಕು ನನ್ನ ಗೊಂಬೆ. ಬಂಬೆ 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 ನಿನ್ನ ಮುದ್ದಾಡಬೇಕು ನನ್ನ ಗೊಂಬೆ. ಬಂಬೆ 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 ನಿನ್ನ ಚಂದಾಡಬೇಕು ನನ್ನ ಗೊಂಬೆ. ನಿನ್ನ ಮುದ್ದಾಡಬೇಕು ನನ್ನ ಗೊಂಬೆ. ಸಂಗಿ ನಿನ್ನ ಬಾಯಾಗಿಡ್ತೀನಿ ಸುಳಿದ ಬಾಳೆಕಾಯಿ, ಕಲ್ಲವಗದ ಕಿರಿಯ ಬೇಡ ಹಣ್ಣ ಬೀಗೆಕಾಯಿ. ಸಂಗಿ ನಿನ್ನ ಬಾಯಾಗಿ ಸುಳಿದ ಬಾಳೆಕಾಯಿ, ಕಲ್ಲವಗದ ಕಿರಿಯ ಬೇಡ ಹಣ್ಣ ಮಾವಿನಕಾಯಿ. ನೀ ಸ್ವಲ್ಪ ಕಾಯಿ. ಟ್ವಂಟಿ ಟ್ವಂಟಿ ಬಿಸಿಗಿಟ್ಟ ಬೇರೆ ಮೇಲೆ ಚಾಕ್ಲೇಟ್ ಕೊಡ್ತೇನೆ ಹೂವನ್ನ. ಆನಂದದಾನೆ ಆಕಾರದಾನ ಪಕ್ಕದಲ್ಲಿ ತಿಂತ. ಟ್ವಂಟಿ ಟ್ವಂಟಿ ಬಿಸಿಗಿಟ್ಟ ಬೇರೆ ಮೇಲೆ ಚಾಕ್ಲೇಟ್ ಕೊಡ್ತೇನೆ ಹೂವನ್ನ. ಆನಂದದಾನೆ ಆಕಾರದಾನ ಪಕ್ಕದಲ್ಲಿ ತಿಂತ. ಆನಂದದಾನೆ ಆಕಾರದಾನ ಪಕ್ಕದಲ್ಲಿ ತಿಂತ. ಚೆಲುವೆ ಒಂದು ಕೇಳ್ತೀನಿ ಎಲ್ಲ ಅಂದ್ರೆ ಕೊಡ್ತೀಯ. ನಿನ್ನ ಪ್ರೀತಿ ಮಾಡಿ ಎಲ್ಲೋ ಮಾಡ್ತೀಯ. ನಿಜವಾದ ಎಣ್ಣೆ ನೋಡಿ ನೀ ಕೆಂಪನ ಗಲ್ಲ ಒಗಲೇನ ಚೋಪನ ಗಲ್ಲ. ನೋಡಿ ನೀ ಕೆಂಪನ ಗಲ್ಲ ಗಲ್ಲ ಒಗಲೇನ ಚೋಪನ ಗಲ್ಲ.